ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಗೋ ಹೆಡ್ ಅನ್ನೋ ಸೀರೀಸ್ ನ ಪಾರ್ಟ್ 17 ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರೆ ಐಕಾನಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ಇನ್ನೂ ಯಾರಾದ್ರೂ ನನ್ನ ವಾಟ್ಸ್ಆಪ್ ಗ್ರೂಪ್ ನ ನೀವು ಫಾಲೋ ಮಾಡದೇ ಇದ್ರೆ ದಯವಿಟ್ಟು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅದ್ರ ಮುಖಾಂತರ ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ರೀಚ್ ಮಾಡಬಹುದು. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ಜಿಯಾ ಅವರಪ್ಪ ಮತ್ತೆ ಲಿಂಗ ಅವರಪ್ಪ ಇಬ್ರು ಕುತ್ಕೊಂಡು ಮಾತಾಡಿರ್ತಾರೆ. ಝ್ಯಾಂಗ್ ಬಗ್ಗೆ ಕೂಡ ನೆನ್ಸ್ಕೊಂಡು ಪಾಪ ತುಂಬಾನೇ ಫೀಲ್ ಮಾಡಿರ್ತಾರೆ. ಈ ತರ ಮಾತಲ್ಲೇ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಲವ್ ಮಾಡ್ತಾರೆ ಅನ್ನೋ ವಿಷಯ ಕೂಡ ಹೀರೋ ಅವರಪ್ಪಗೆ ಗೊತ್ತಾಗಿ ಅವ್ರು ತುಂಬಾನೇ ಸಂತೋಷ ಪಟ್ಟಿರ್ತಾರೆ. ಇವಾಗ ಹಂಗೆ ಹೀರೋ ಅವರಪ್ಪ ಸಪರೇಟ್ ಆಗಿ ಕೂತಿರ್ಬೇಕಾದ್ರೆ ಹೀರೋಗೆ ಮೆಸೇಜ್ ಮಾಡ್ತಾರೆ. ಆಕ್ಚುಲಿ ಹೀರೋಗೂ ಮತ್ತೆ ಅವರಪ್ಪಗೆ ಸ್ವಲ್ಪ ದೂರ ಜಾಸ್ತಿನೇ ಇರುತ್ತೆ. ಇದ್ರೂನು ಈ ತರ ಏನೋ ಒಂದು ಕೆಲವೊಂದು ವಿಷಯದಲ್ಲಿ ತಾನೇ ಹತ್ರ ಆಗ್ತಾರೆ. ಸೊ ಇವ್ರಾಗಿ ಇವ್ರೆ ಅವ್ರ ಮಗನ್ಗೆ ಮೆಸೇಜ್ ಮಾಡ್ತಾರೆ, ಅಂದ್ರೆ ಹೀರೋಗೆ ಮೆಸೇಜ್ ಮಾಡ್ತಾರೆ. ಎಲ್ಲಪ್ಪ ಇದೆಯಾ, ಹುಷಾರಾಗಿದ್ಯಾ, ಊಟ ಮಾಡ್ದ್ಯಾ ಅಂತ. ನಮ್ ಹೀರೋ ಕೂಡ ಎಷ್ಟೇ ಬಿಸಿ ಆಗಿದ್ರೆ ಮೆಸೇಜ್ ನೋಡಿ ಅವ್ನಿಗೂ ತುಂಬಾ ಸಂತೋಷ ಆಗುತ್ತೆ. ಅವ್ನು ಕೂಡ ಅವರಪ್ಪಗೆ ರಿಪ್ಲೈ ಮಾಡ್ತಾನೆ. ಅವರಪ್ಪಗಂತೂ ಇವನ್ ಕಡೆಯಿಂದ ಮೆಸೇಜ್ ಬಂದಿದ ತಕ್ಷಣ ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾರೆ. ಈಗೀಗ ನನ್ನ ಮತ್ತೆ ನನ್ನ ಮಗನ್ ಮಧ್ಯೆ ಇರೋ ಬಾಂಡಿಂಗು ಜಾಸ್ತಿ ಆಗ್ತಿದೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಎಂದಿನಂತೆ ಇವತ್ತು ತುಂಬಾ ಖುಷಿಯಾಗಿರ್ತಾನೆ. ಇವತ್ತು ಇಲ್ದಿರೋ ತರ ಒಂದು ಗ್ಲೋ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ. ಇದನ್ನ ನೋಡ್ಬಿಟ್ಟು ಪಕ್ಕದಲ್ಲಿರೋ ಆ ಲೇಡಿ ಡಾಕ್ಟರ್ ಇರ್ತಾರಲ್ವಾ, ಅವ್ರು ಕೇಳ್ತಾರೆ, ಏನ್ ಲಿಂಗ್ ಯಾವತ್ತು ಇರೋ ತರ ಇವತ್ತು ಕಾಣಿಸ್ತಾ ಇಲ್ಲ, ತುಂಬಾನೇ ಖುಷಿಯಾಗಿದ್ಯಾ, ಏನ್ ಸಮಾಚಾರ ಅಂತ ಹೇಳಿದಾಗ ಹೀರೋ ಕೂಡ ಏನು ಹೇಳಕ್ ಬರ್ತಾನೆ. ಅಷ್ಟರಲ್ಲಿ ಆ ಜಾಗಕ್ಕೆ ಜಿಯಾ ಬಂದಿದ ತಕ್ಷಣ ಜಿಯಾ ಹೆಗಲ ಮೇಲೆ ಕೈ ಹಾಕೊಂಡು ನನ್ ಸಂತೋಷಕ್ಕೆ ಕಾರಣ ಇವಳೆ ಅಂತ ಹೇಳಿದ ತಕ್ಷಣ ಆ ಲೇಡಿ ಡಾಕ್ಟರ್ ಮುಖ ಸ್ವಲ್ಪ ಚಿಕ್ಕದಾಗೋ ತರನೇ ಇರುತ್ತೆ. ಯಾಕಂದ್ರೆ ಸ್ವಲ್ಪ ಜಲಸಿಯಾಗಿ ಫೀಲ್ ಆಗ್ತಾರೆ. ಯಾಕಂದ್ರೆ ಅವ್ರಿಗೆ ಲಿಂಗ್ ಮೇಲೆ ಒಂದು ಕಣ್ಣಿರುತ್ತೆ, ಒಂದ್ ಸೈಡ್ ಲವ್ ಮಾಡ್ತಾ ಇರ್ತಾರೆ. ಈಗ ಇತ್ರ ಹೇಳಿದ ತಕ್ಷಣ ಅವ್ರು ಸ್ವಲ್ಪ ಡಿಸಪಾಯಿಂಟ್ ಆದಂಗೆ ಇರುತ್ತೆ. ಅವ್ರು ಹೇಳ್ತಾರೆ, ಎನಿವೇಸ್ ಇಬ್ಬರು ಜೋಡಿ ತುಂಬಾನೇ ಚೆನ್ನಾಗಿದೆ, ಎಂಜಾಯ್ ಮಾಡಿ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಹೋಗ್ತಾಳೆ. ಇದಕ್ ಮೇಲೆ ಇನ್ನೇನ್ ಹೇಳಕ್ಕಾಗತ್ತೆ ಅವಳಿಂದ. ಇನ್ನೊಂದ್ ಕಡೆ ಝ್ಯಾಂಗ್ ಅವ್ರ ಫ್ರೆಂಡ್ ನ ತೋರಿಸ್ತಾರೆ. ಕನ್ನಡಿ ಹಾಕೊಂಡಿರ್ತಾನಲ್ಲ, ಅವ್ನ್ ಬಂದು ಒಂದು ರೆಸ್ಟೋರೆಂಟ್ ಅಲ್ಲಿ ವೇಟ್ ಮಾಡ್ತಾ ಇರ್ತಾನೆ. ಅವತ್ತು ರಿಯಾನ ನೋಡ್ಬೇಕು, ಅಲ್ಲಿಗೆ ಬಾ ಅಂತ ಕರೆದಿರ್ತಾನೆ. ರಿಯಾ ಕೂಡ ಎಲ್ಲೋ ಕೇಸ್ ಬಗ್ಗೆನೇ ಮಾತಾಡಕ್ ಕರೀತಾ ಇದ್ದಾನೆ ಅಂತ ಹೇಳಿ ಅವಳು ಕೂಡ ಅಲ್ಲಿಗೆ ಹೋಗ್ತಾಳೆ. ಆದ್ರೆ ಅವನಂತೂ ತುಂಬಾನೇ ಬೈವಾಗ ಕೂತಿರ್ತಾನೆ. ರಿಯಾ ಹೋಗ್ಬಿಟ್ಟು ಏನ್ ವಿಷಯ ಅಂತ ಕೇಳಿದಾಗ, ಇಲ್ಲ ನನ್ಗೆ ನಿನ್ನ ಹತ್ರ ಹೇಳೋಷ್ಟು ಧೈರ್ಯ ಬರ್ತಾ ಇಲ್ಲ, ಸೊ ನಾನು ಅದನ್ನ ಒಂದು ಪ್ಯಾರಾಗ್ರಾಫ್ ಆಗಿ ಒಂದು ಮೆಸೇಜ್ ಆಗಿ ಟೈಪ್ ಮಾಡಿದೀನಿ ಅಂದಾಗ ರಿಯಾ ಕೂಡ ಕೇಳ್ತಾಳೆ, ಸರಿ ಆಯ್ತು ನನಗೆ ಕಳಿಸಿ, ನಾನೇ ಓದ್ತೀನಿ ಅಂತ ಹೇಳಿದಾಗ ಅವ್ನು ನನಗೆ ಸ್ವಲ್ಪ ಬೈವಾಗೆ ಕಳಿಸ್ತಾನೆ. ಅರ್ಧ ಓದಿದ ತಕ್ಷಣನೇ ಇವಳಿಗೆ ಅರ್ಥ ಆಗೋಯ್ತು ಅವ್ನು ಏನ್ ಹೇಳಕ್ ಬರ್ತಿದ್ದಾನೆ ಅಂತ. ಅವ್ನೇನೋ ಹೇಳಕ್ಕೆ ಟ್ರೈ ಮಾಡೋಷ್ಟರಲ್ಲೇ ಇವಳು ಬಾಯ್ ಮುಚ್ಚಿಬಿಡು, ಅದಕ್ಕೆ ಮೇಲೆ ನೀನ್ ಮಾತಾಡ್ಬೇಡ, ನನ್ನ ಫ್ರೆಂಡ್ ಟ್ಯಾನ್ ನಿನ್ನ ಇಷ್ಟ ಪಡ್ತಿದ್ದಾಳೆ ಅಂತ ನಿನಗೆ ಗೊತ್ತಲ್ವಾ, ಹಂಗಿರ್ಬೇಕಾದ್ರೆ ಇದೆಲ್ಲ ಹೆಂಗ್ ವರ್ಕೌಟ್ ಆಗುತ್ತೆ ಅಂದಾಗ ಅವನಂತಾನೆ, ನಾನೇನ್ ಮಾಡಕ್ಕಾಗುತ್ತೆ, ನನಗೆ ನಿನ್ ಮೇಲೆ ಇಷ್ಟ ಬಂದಿದೆ, ಆಲ್ರೆಡಿ ನಾನು ಈ ವಿಷಯನ ಟ್ಯಾನ್ಗೆ ಅರ್ಥ ಆಗೋ ತರ ಹೇಳಿದೀನಿ, ಈಗ ಅವಳದೇನು ಪ್ರಾಬ್ಲಮ್ ಇಲ್ಲ, ಬಟ್ ನಿನ್ ಕಡೆಯಿಂದ ಕೂಡ ನನ್ನ ಆನ್ಸರ್ ನ ಆದಷ್ಟು ಬೇಗ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನೀನ್ ನಿಧಾನವಾಗಿ ಯೋಚನೆ ಮಾಡಿ ನಿನ್ನ ಅಭಿಪ್ರಾಯನ ಹೇಳ್ಬೋದು ಅಂತ ಹೇಳಿದಾಗ ಇವಳಂತಾಳೆ, ಸಾಕು ಇದಕ್ ಮೇಲೆ ನೀನ್ ಮಾತಾಡ್ಬಿಡ, ನನ್ ಫ್ರೆಂಡ್ ಇಷ್ಟ ಪಡ್ತಿರೋ ಒಬ್ಬಳನ್ನ ನಾನಿಂಗ್ ಇಷ್ಟ ಪಡಕ್ಕಾಗತ್ತೆ, ನಾನಿಂಗ್ ಅದಕ್ಕೆ ಆನ್ಸರ್ ಮಾಡಕ್ಕಾಗುತ್ತೆ. ಇಲ್ಲಿ ನೋಡಿ, ನಾನು ಇದೇ ಲಾಸ್ಟ್ ಅಂಡ್ ಫೈನಲ್ ನಿಮ್ಗೆ ವಾರ್ನಿಂಗ್ ಕೊಡ್ತಾ ಇರೋದು. ಇನ್ಮೇಲೆ ಈ ವಿಷಯವಾಗಿ ನನ್ನ ಹತ್ರ ಮಾತಾಡ್ಬೇಕು ಅಂತಂದ್ರೆ ಈ ವಿಷಯವಾಗಿ ಮಾತ್ರ ಅಲ್ಲ, ಇನ್ಮೇಲೆ ಯಾವ್ದೇ ವಿಷಯ ಕೂಡ ನನಗೆ ಕಾಲ್ ಮಾಡ್ಬಿಡಿ, ಮೆಸೇಜ್ ಮಾಡ್ಬಿಡಿ, ನನಗೆ ನಿಮ್ ಹತ್ರ ಮಾತಾಡಕ್ ಇಷ್ಟ ಇಲ್ಲ ಅಂತ ಸ್ವಲ್ಪ ಕಟನ್ ರೇಟ್ ಆಗಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಈಗ ಸ್ವಲ್ಪ ದೂರ ಬಂದ್ಮೇಲೆ ರಿಯಾಗಂತೂ ಟ್ಯಾನ್ ಹೆಂಗಪ್ಪ ಮುಖ ತೋರಿಸೋದು ಅಂತ ಅನಿಸ್ತಾ ಇರುತ್ತೆ. ಯಾಕಂದ್ರೆ ಟ್ಯಾನ್ಗೆ ಕೂಡ ವಿಷಯ ಗೊತ್ತಂತ ಇವ್ನು ಹೇಳಿದ್ನಲ್ಲ. ಈಗ ನಾನು ಹೋದ್ರೆ ಅವಳು ಏನ್ ಅನ್ಕೊಂತಾಳೋ ಏನೋ, ಅವಳ ಹತ್ರ ಹೆಂಗ್ ಮಾತಾಡೋದು ಏನೋ ಅಂತ ಫೋನ್ ಎತ್ಕೊಂಡವಳು ಈ ಝ್ಯಾಂಗ್ ಅವ್ನ ಫ್ರೆಂಡ್ ನ ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ತಾ ಇರ್ತಾಳಲ್ಲ, ಅದ್ರಲ್ಲೆಲ್ಲ ಬ್ಲಾಕ್ ಮಾಡಿ ಬಿಟ್ಬಿಡ್ತಾಳೆ, ಮೊಬೈಲ್ ನಂಬರ್ ಕೂಡ ಬ್ಲಾಕ್ ಮಾಡ್ಬಿಡ್ತಾಳೆ. ಈಗ ಹೆಂಗೋ ಅವ್ರ ಅಪಾರ್ಟ್ಮೆಂಟ್ ವರ್ಗೂ ಬಂದ್ಬಿಡ್ತಾಳೆ. ಆದ್ರೆ ಮೇಲೆ ಹೋಗಕ್ಕೆ ಧೈರ್ಯ ಸಾಲ್ತಾ ಇಲ್ಲ. ಅಯ್ಯೋ ಇವಾಗ ಮೇಲೆ ಹೋದ್ರೆ ಅವಳಿಗೆ ಹೆಂಗಪ್ಪ ಮುಖ ತೋರಿಸೋದು, ಅವಳು ಏನಂತಾಳೋ ಏನೋ ಅನ್ನೋ ತರ ಅಲ್ಲೇ ಬಾಗ್ಲಲ್ಲೇ ನಿಂತ್ಕೊಂಡು ವೇಟ್ ಮಾಡ್ತಾ ಇರ್ತಾಳೆ. ಅದೇ ಟೈಮ್ ಅಲ್ಲಿ ಆ ಜಾಗಕ್ಕೆ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಬರ್ತಾರೆ. ಇವಳ್ಯಾಕೆ ಇತ್ರ ನಿಂತಿದ್ದಾಳೆ ಅನ್ಬಿಟ್ಟು, ಏನಕ್ಕೆ ಇತ್ರ ನಿಂತಿದ್ಯಾ, ಬರೇ ಮೇಲೆ ಹೋಗೋಣ ಅಂತ ಜಿಯಾ ಕರೆದಾಗ ರಿಯಾ ಹೇಳ್ತಾಳೆ. ಆದ್ರೆ ಕಿವಿಯಲ್ಲಿ ಹೋಗ್ಬಿಟ್ಟು ನಡೆದಿರೋದೆಲ್ಲ ಹೇಳಿದಾಗ ಜಿಯಾಗೆ ಸಾಕು, ಏನೇ ಇದು ನೀನ್ ಹೇಳೋದೆಲ್ಲ ಯಾವ್ದೋ ಡ್ರಾಮಾನಲ್ಲಿ ನಡೆಯೋ ತರ ಇದೆ, ನನ್ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ, ಇದ್ರೂನು ಈ ವಿಷಯನೆಲ್ಲ ಡಿಲೇ ಮಾಡಬಾರ್ದು, ನೀನ್ ಹೋಗ್ಬಿಟ್ಟು ಟ್ಯಾನ್ ಹತ್ರ ಎಲ್ಲ ನಿಜ ಹೇಳ್ಬಿಡು ಅಂದಾಗ ಇವಳಂತಾಳೆ, ನಾನ್ ಹೆಂಗೆ ಹೇಳಕ್ಕಾಗುತ್ತೆ, ನನಗೇನೋ ಭಯ ಆಗ್ತಿದೆ ಅಂದಾಗ ಜಿಯಾ ಹೇಳ್ತಾಳೆ, ನೀನೇನಕ್ಕೆ ಭಯ ಪಡ್ಬೇಕು, ಇದ್ರಲ್ಲಿ ನಿನ್ ತಪ್ಪೇನು ಇಲ್ವಲ್ಲ, ಝ್ಯಾಂಗ್ ಅವ್ರ ಫ್ರೆಂಡ್ ತಾನೇ ಹೇಳಿದ್ದು, ಸೊ ನೀನ್ ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡ್ಬಿಡು, ನಾನು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತಾ ಇದೀನಿ, ಬಿಸಿಯಾಗಿರ್ಬೇಕಾದ್ರೆ ಆ ವಿಷಯಗಳನ್ನ ಅವಾಗದವಾಗೆ ನೀನ್ ಕ್ಲಿಯರ್ ಮಾಡ್ಕೊಬಿಡ್ಬೇಕು, ಡ್ರ್ಯಾಗ್ ಮಾಡ್ಕೊಂಡು ಹೋದ್ರೆ ಬೆಸ್ಟ್ ಎಕ್ಸಾಂಪಲ್ ನಾನೇ ಇದೀನಲ್ಲ, ನನ್ನ ಲೈಫ್ ಅಲ್ಲಿ ಆಗಿದ್ ನೋಡಿದ್ಯಾ ತಾನೆ, ಇನ್ನೇನಕ್ಕೆ ನೀನ್ ಡಿಲೇ ಮಾಡ್ತಾ ಇದ್ಯಾ, ಇವತ್ತು ಟ್ಯಾನ್ ತುಂಬಾನೇ ಒಳ್ಳೆ ಮೂಡಲ್ಲಿ ಇದ್ದಂಗಿದ್ದಾಳೆ, ಬಾಬಾ ಹೇಳ್ಬಿಡೋಣ ಅಂತ ಹೇಳಿ ಅವ್ರ ಕೈ ಹಿಡ್ಕೊಂಡು ಹಂಗೆ ತರ್ತಾರ ಅಂತ ಹೇಳ್ಕೊಂಡು ಹೋಗ್ತಾಳೆ. ಹೆಂಗೋ ತರ್ತಾರ ಅಂತ ಹೇಳ್ಕೊಂಡ್ ಮೇಲೆ ಕೂಡ ಹೊರಟೋದ್ಲು. ಇವಾಗ ಹಂಗೆ ಮನೇಲಿ ತೋರಿಸ್ತಾರೆ. ಅಲ್ಲಿ ಟ್ಯಾನ್ ಬಂದು ಯಾವ್ದೊಂದು ದೊಡ್ಡ ಡ್ರಾಮಾನಲ್ಲಿ ಒಂದು ಒಳ್ಳೆ ಆಪರ್ಚುನಿಟಿ ಸಿಗಿದೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಅವಳ ಹತ್ರ ಇರೋ ಒಂದೊಂದು ಡ್ರೆಸ್ ಆಗಿ ಹಾಕೊಂಡು ಆಡಿಷನ್ ಗೋಸ್ಕರ ರೆಡಿ ಆಗ್ತಾ ಇರ್ತಾಳೆ, ಯಾವ ಡ್ರೆಸ್ ಚೆನ್ನಾಗಿದೆ ಅಂತ. ಯಾವತ್ತಿನ ತರ ರಿಯಾ ಮತ್ತೆ ಜಿಯಾ ಇಬ್ರು ಕುತ್ಕೊಂಡು, ಏಯ್ ಸೂಪರ್ ಆಗಿದೆ, ಚಾನ್ಸೇ ಇಲ್ಲ, ನೀನ್ ಏನ್ ಸಕ್ಕದಾಗಿದೆ ಗೊತ್ತಾ ಅಂತ ಹೇಳ್ಬಿಟ್ಟು ಯಾವತ್ತಿನ ತರ ಅಂದ್ರೆ ಇದಕ್ಕೂ ಮುಂಚೆ ತರ ಇವ್ ಸ್ವಲ್ಪ ನೈಸ್ ಜಾಸ್ತಿನೇ ಮಾಡ್ತಾ ಇರ್ತಾರೆ. ಆದ್ರೆ ರಿಯಾ ಮುಖದಲ್ಲಿ ತುಂಬಾನೇ ಗಾಬರಿ ಕಾಣಿಸ್ತಾ ಇರುತ್ತೆ. ಅವಳ ಹತ್ರ ಹೆಂಗ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಟಕ್ಕಂತ ಜಿಯಾ ಹೋಗ್ಬಿಟ್ಟು ಟ್ಯಾನ್ ಕೈನ ಹಿಡ್ಕೊಂಡು, ಟ್ಯಾನ್ ಒಂದ್ ನಿಮಿಷ ರಿಯಾ ನಿನ್ನ ಹತ್ರ ಏನೋ ವಿಷಯ ಹೇಳ್ಬೇಕಂತೆ ಅಂತ ಹೇಳಿ ರಿಯಾನ ಸಿಕ್ಕಾಕಿಸ್ಬಿಡ್ತಾಳ. ರಿಯಾ ಹೇಳ್ತಾಳೆ, ಏನೇ ನನ್ನ ಸಿಕ್ಕಾಕಿಸ್ಬಿಟ್ಟೆ, ಹೆಲ್ಪ್ ಮಾಡ್ತೀನಿ ಅಂತ ತಾನೇ ಹೇಳ್ದೆ ಅಂದಾಗ ಜಿಯಾ ಹೇಳ್ತಾಳೆ, ಇಲ್ಲಪ್ಪ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಈಸಗಳ ಹತ್ರ ಮಾತಾಡ್ಕೊಂಡು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊ ಅಂತ ಹೇಳಿ ಇವ್ರು ಸೈಲೆಂಟ್ ಆಗಿ ಹಿಂದ್ಗಡೆ ಹೊರಟೋಗ್ತಾಳೆ. ರಿಯಾಗೆ ಟೆನ್ಷನ್ ಆಗುತ್ತೆ. ಅದಾದ್ಮೇಲೆ ಟ್ಯಾನ್ ಕೂಡ ಕುತ್ಕೊಂಡು, ಏನೇ ನನ್ನ ಹತ್ರ ಮಾತಾಡಕ್ ಏನ್ ಭಯ, ಏನಂತ ಹೇಳು ಅಂದಾಗ ರಿಯಾ ಹೇಳ್ತಾಳೆ, ಇಲ್ಲ ಅದು ಝ್ಯಾಂಗ್ ಅವ್ರ ಫ್ರೆಂಡ್ ಇದ್ದ ಅಲ್ವಾ, ಅವನು ನನ್ನನ್ನೇ ಇಷ್ಟ ಪಡ್ತಾ ಇದ್ದಿದ್ದು ಅಂತ ಸ್ವಲ್ಪ ಬಿಂಕವಾಗಿ ಹೇಳ್ಬಿಡ್ತಾಳೆ. ಆಗ ಟ್ಯಾನ್ ಹೇಳ್ತಾಳೆ, ಏನ್ ಇವಾಗ ಈ ವಿಷಯ ಹೇಳೋದಕ್ಕೋಸ್ಕರ ನನ್ ಇಷ್ಟೊಂದು ಹಿಂದೇಟ್ ಆಗ್ತದೆ, ಈ ವಿಷಯ ನನ್ಗೆ ಯಾವತ್ತೋ
ಗೊತ್ತು, ನಾನೇ ಅದನ್ನ ಮರ್ತೋದೆ. ಆಕ್ಚುಲಿ ಅವ್ನ ಮೇಲೆ ಬಂದಿದ್ದು ಒಂದು ಇನ್ಫ್ಯಾಕ್ಚುಯೇಷನ್ ಅಂತ ನಾನೇ ಅರ್ಥ ಮಾಡ್ಕೊಂಡು ಸುಮ್ನೆ ಆಗ್ಬಿಟ್ಟೆ. ನಮ್ನ ಇಷ್ಟ ಪಡ್ದೇ ಇರೋರ ಹತ್ರ ನಾವೇನ್ ಸುಖ ಪಡ್ತೀವಿ ಹೇಳೋ, ಸೊ ನಾನೇ ಅವ್ನ ಬಿಟ್ಬಿಟ್ಟೆ ಕಣೆ. ನೀನ್ ಯಾಕೆ ಅದ್ರ ಬಗ್ಗೆ ಅಷ್ಟೊಂದು ಫೀಲ್ ಆಗ್ತಿ ಅಂತ ಹೇಳಿದಾಗ ರಿಯಾ ಹೇಳ್ತಾಳೆ, ಇಲ್ಲ ನಾನು ಆತರ ಎಲ್ಲ ಹೇಳ್ತಾ ಇರೋದು ಅಂತ ಹೇಳ್ಬಿಟ್ಟು ಅಂದಾಗ ಟ್ಯಾನ್ ಹೇಳ್ತಾಳೆ, ಸರಿ ಹಂಗಾದ್ರೆ ನೀನೇನಾದ್ರೂ ಇನ್ನು ಲಿಂಗ್ನ ಇಷ್ಟ ಪಡ್ತಾ ಇದೀಯಾ ಹೆಂಗೆ, ನಿನ್ ಮುಖದಲ್ಲಿ ಅದು ಕಾಣಿಸ್ತಾ ಇದೆ ಅಲ್ವ ಅನ್ನೋ ತರ ಹೇಳ್ಕೊಂಡು ಇಬ್ರು ಹಂಗೆ ಜಿಯಾ ಕಡೆ ತಿರುಗಿ ನೋಡಿದಾಗ ಜಿಯಾ ಏನು ಎಕ್ಸ್ಪ್ರೆಷನ್ ಕೊಡಲ್ಲ, ನನ್ ವಾಟರ್ ಮಿಲನ್ ಇದ್ರೆ ಸಾಕು ಅಂತ ಹೇಳಿ ಅದನ್ನ ತಿನ್ಕೊಂಡು ಕೂತಿರ್ತಾಳೆ. ಆಗ ರಿಯಾ ಹೇಳ್ತಾಳೆ, ಛೇ ಇಲ್ಲಪ್ಪ, ನನ್ಗೂ ಲಿಂಗ್ಗೂ ಏನು ಸಂಬಂಧ ಇಲ್ಲ, ನಾನು ಅವನೇನು ಮನ್ಸಲ್ಲಿ ಇಟ್ಕೊಂಡಿಲ್ಲ. ಆದ್ರೆ ಈ ಟೈಮಲ್ಲಿ ನಾವು ನಮ್ ಕೆರಿಯರ್ ಮೇಲೆ ಫೋಕಸ್ ಮಾಡ್ಬೇಕು, ನಾವ್ ಹೆಂಗ್ ಮೇಲೆ ಬರ್ಬೇಕು ಅನ್ನೋದನ್ನ ನೋಡ್ಬೇಕು. ಇನ್ಮೇಲೆ ನಮ್ಗೆ ಲವ್ ಗಿವೆಲ್ಲ ಸೆಟ್ ಆಗೋದಿಲ್ಲ, ನಮ್ ಕೆರಿಯರ್ ಅಲ್ಲಿ ನಾವ್ ಸಕ್ಸಸ್ ಆಗ್ಬೇಕು ಅಷ್ಟೇ ಕಣೆ ಅಂತ ಹೇಳಿ ಅವರಿಬ್ರು ಡಿಸೈಡ್ ಆಗ್ತಾರೆ. ಇವಾಗ ಇನ್ನೊಂದ್ ಕಡೆ ಝ್ಯಾಂಗ್ ನ ಮತ್ತೆ ಅವ್ರ ಫ್ರೆಂಡ್ ನ ತೋರಿಸ್ತಾರೆ. ಇಬ್ರು ಒಂದು ಬಾರಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಝ್ಯಾಂಗ್ ಬಗ್ಗೆ ಇರೋ ಎಲ್ಲ ನಿಜ ಇವಾಗ ತಾನ ಅವ್ನ ಫ್ರೆಂಡ್ ಗೆ ಗೊತ್ತಾಗ್ತಾ ಇರುತ್ತೆ. ಅವ್ನ್ ಹೇಳ್ತಾನೆ, ಏ ಝ್ಯಾಂಗ್, ನಾನು ನಿನ್ ಕ್ಲೋಸ್ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ ಕಣೋ, ನಾನು ಎಲ್ಲಾ ವಿಷಯ ನಿನ್ನ ಹತ್ರ ಶೇರ್ ಮಾಡ್ಕೊಳ್ತೀನಿ, ಆದ್ರೆ ನೀನ್ ಮಾತ್ರ ನನ್ನ ಹತ್ರ ಏನು ಶೇರ್ ಮಾಡ್ಕೊಳಲ್ಲ ಅಂತ್ಯಾ, ಯಾಕೋ ನಾನು ನಿನ್ ಫ್ರೆಂಡ್ ಅಲ್ವಾ ಅನ್ನೋ ತರ ಕೇಳ್ತಾನೆ. ಅದಕ್ಕೆ ಝ್ಯಾಂಗ್ ಹೇಳ್ತಾನೆ, ಹಂಗಲ್ಲ ಕಣೋ, ನಾನು ಯಾರ ಜೊತೆ ಕ್ಲೋಸ್ ಆಗಿರ್ಬೇಕಂತ ಅನ್ಕೊಂಡ್ರೆ ಕೂಡ ಅವ್ರು ನನ್ನ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ, ಈ ವಿಷಯನ ನಿನ್ನ ಹತ್ರ ಹೆಂಗ್ ಹೇಳೋದು, ನನ್ಗದು ತುಂಬಾನೇ ಅವಮಾನವಾಗಿ ಫೀಲ್ ಆಗ್ತಾ ಇತ್ತು ಅಂದಾಗ ಝ್ಯಾಂಗ್ ಅವ್ರ ಫ್ರೆಂಡ್ ಹೇಳ್ತಾನೆ, ಈ ವಿಷಯ ಎಲ್ಲ ಅವಮಾನ ಬರೋ ತರ ವಿಷಯನೇನೋ, ನಾನೊಂದು ಹುಡುಗಿಗೆ ಪ್ರಪೋಸ್ ಮಾಡಿ ಚೀತು ಅಂತ ಮುಖದ ಮೇಲೆ ಉಗಿಸ್ಕೊಂಡು ಅಷ್ಟು ಸೋಷಿಯಲ್ ಮೀಡಿಯಾನಲ್ಲಿ ಕೂಡ ನಾನು ಬ್ಲಾಕ್ ಮಾಡಿಸ್ಕೊಂಡು ನಂಬರ್ನ ಕೂಡ ಬ್ಲಾಕ್ ಮಾಡಿಸ್ಕೊಂಡು ಇದೀನಲ್ಲ, ಇವಾಗೂ ನಿನ್ ಮುಂದ್ಗಡೆ ನಾಚಿಕೆ ಇಲ್ದೆ ಕುತ್ಕೊಂಡು ಮಾತಾಡ್ತಾ ಇದೀನಲ್ಲ, ನನಗಾಗ್ಬೇಕಣ್ಣ ಅವಮಾನ, ನಿನಗಲ್ಲ ಅನ್ನೋ ತರ ಹೇಳ್ತಾನೆ. ಸರಿ ಆ ಕತೆ ಎಲ್ಲ ಬಿಡು, ಇವಾಗ ನಿಮ್ಮಮ್ಮ ಬಗ್ಗೆ ನಿನ್ಗೆ ಸ್ವಲ್ಪ ನಿಜ ಗೊತ್ತಾಯ್ತಲ್ವಾ, ಮತ್ತೆ ಅವ್ರ ಹತ್ರ ಯೂಶುವಲ್ ಆಗಿ ಮಾತಾಡೋ ತರ ಏನಾದ್ರು ಮಾತಾಡ್ತೀಯಾ, ಮನ್ಸೇನಾದ್ರು ಚೇಂಜ್ ಮಾಡ್ಕೊಳ್ನಿದ್ಯಾ ಅಂತ ಕೇಳಿದಾಗ ಝ್ಯಾಂಗ್ ಹೇಳ್ತಾನೆ, ಆಕ್ಚುಲಿ ಹೇಳ್ಬೇಕಂದ್ರೆ ಪಾಪ ಅವ್ರು ಕೂಡ ತುಂಬಾ ಕಷ್ಟ ಪಟ್ಟಿದಾರೆ ಕಣೋ, ಅಪ್ಪ ಮತ್ತೆ ಜಿಯಾ ಅವ್ರ ಬಗ್ಗೆ ನನ್ಗೆ ಸ್ವಲ್ಪ ಎತ್ತಿ ಹೇಳಿದ್ಮೇಲೆ ನನ್ಗೆಲ್ಲ ಅರ್ಥ ಆಯ್ತು ಅಂತ ಕಾಣಿಸುತ್ತೆ. ಯಾಕಂದ್ರೆ ಅವ್ರಿಗೆ ನನ್ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಅನ್ನೋದು ಸೆಕೆಂಡರಿ, ಆದ್ರೆ ನನ್ಗೋಸ್ಕರ ಶಾಸ್ತ್ರ ಜಗಳ ಮಾಡಿದ್ರಲ್ವಾ, ನನಗದ್ ಇಷ್ಟ ಆಯ್ತು ಅಷ್ಟೇ ಅಲ್ಲ, ನಾನ್ ಇಲ್ಲಿ ಬಂದ್ಮೇಲೆ ಕೂಡ ನೀನ್ ನನ್ ಜೊತೆನೆ ಇರ್ಬೇಕು, ನೀನ್ ನನ್ ಜೊತೆ ಬಂದ್ಬಿಡು ಅಂತ ಕೂಡ ಅವ್ರು ಯಾವಾಗೂ ನನ್ನ ಕರ್ದಿಲ್ಲ ಕಣೋ, ನನ್ ಪಡೆಗೆ ನಾನು ಇವಾಗ ಫ್ರೀ ಆಗೇ ಇದೀನಿ, ಇನ್ಮೇಲೆ ನಾನು ಸುಮ್ನೆ ಇದನ್ನೆಲ್ಲ ಬೇಡದಿರೋದೆಲ್ಲ ತಲೆಗೆ ಹಾಕೊಂಡು ಯೋಚನೆ ಮಾಡಬಾರ್ದು ಅಂತ ಅನ್ಕೊಂಡಿದೀನಿ, ನನ್ ಕೆರಿಯರ್ ಮೇಲೆ ನಾನು ಫೋಕಸ್ ಮಾಡೋಣ ಅನ್ಕೊಂಡಿದೀನಿ ಅನ್ನೋ ತರ ಅವ್ನು ಕೂಡ ಹೇಳ್ತಾನೆ. ಇವಾಗ ಹಂಗೆ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ರಿಯಾ ಅಂತೂ ತಿಂತಾ ಇಲ್ಲ, ಹಂಗೆ ಬೇಜಾರಲ್ಲಿ ಕುತ್ಕೊಂಡಿರ್ತಾಳೆ. ಇದನ್ನ ನೋಡ್ಬಿಟ್ಟು ಝ್ಯಾಂಗ್ ಕೇಳ್ತಾನೆ, ಯಾಕ್ರಿ ಆತರ ಕುತ್ಕೊಂಡಿದ್ಯಾ, ನಡೆದಿದ್ದಲ್ಲ ನನ್ ಫ್ರೆಂಡ್ ಹೇಳ್ದ ಅದು ಅಂತ ಏನೋ ಹೇಳಕ್ ಬಂದ ತಕ್ಷಣ ರಿಯಾ ಹೇಳ್ತಾಳೆ, ಪ್ಲೀಸ್ ದಯವಿಟ್ಟು ಅವ್ನ ಬಗ್ಗೆ ಮಾತ್ರ ನಂತರ ಎತ್ಬೇಡ, ನಂತರ ಏನು ಮಾತಾಡ್ಬೇಡ ಅಂದಾಗ ಲಿಂಗ್ ಹೇಳ್ತಾನೆ, ಏನಾಯ್ತು ಇವಾಗ, ನಿನ್ನ ಇಷ್ಟ ಪಡ್ತಾ ಇದೀನಿ ಅಂತ ಹೇಳ್ದ ಆ ದೊಡ್ಡ ವಿಷಯನ ಅಂದಾಗ ದಯವಿಟ್ಟು ಪ್ಲೀಸ್ ನನ್ಗ ಮ್ಯಾಟರ್ ಎತ್ಬೇಡಿ ಝ್ಯಾಂಗ್, ನನ್ಗೆ ಒಂದೇ ಒಂದು ಹೆಲ್ಪ್ ಮಾಡ್ತೀಯಾ, ನಿನ್ ಫ್ರೆಂಡ್ ಹತ್ರ ಹೇಳ್ಬಿಡು, ಇನ್ನೊಂದ್ಸತಿ ನನ್ ಕಣ್ಮುಂದೆ ಕಾಣಿಸ್ಕೋಬೇಡ ಅಂತ ಹೇಳ್ಬಿಡು, ನನ್ಗೆ ಅವನ ಹತ್ರ ಮಾತಾಡಕ್ ಸ್ವಲ್ಪನೂ ಇಷ್ಟ ಇಲ್ಲ. ಇದನ್ನೆಲ್ಲ ಕೇಳಿಸ್ಕೊಳ್ಳೋ ಝ್ಯಾಂಗ್ ಕೂಡ ಪಾಪ ನನ್ ಫ್ರೆಂಡ್ ಅನ್ನೋ ತರ ಫೀಲ್ ಆಗ್ತಾ ಇರ್ತಾನ. ಆದ್ರೆ ಜಿಯಾ ಪಾಡಕ್ ಜಿಯಾ ಓವರ್ ಎಮೋಷನ್ ತೋರಿಸ್ತಾ ಇರ್ತಾಳೆ, ಮೀನ್ಸ್ ಓವರ್ ಲವ್ ತೋರ್ಸ್ಕೊಂಡು ಅಲ್ಲಿರೋ ಫುಡ್ ನೆಲ್ಲ ಹಂಗೆ ಎತ್ತಿ ಝ್ಯಾಂಗ್ ಪ್ಲೇಟ್ ಅಲ್ಲಿ ಇಡ್ತಾ ಇರ್ತಾಳೆ. ಇದನ್ನ ನೋಡ್ಬಿಟ್ಟು ಝ್ಯಾಂಗ್ ಗೆ ಟೆನ್ಷನ್ ಆಗುತ್ತೆ, ಏಯ್ ಜಿಯಾ ಇದು 6ನೇ ಬನ್ನು, ಎಷ್ಟು ಅಂತ ನನ್ನ ಹೊಟ್ಟೆಗೆ ನಾನು ತುಂಬಿಸ್ಕೊಳ್ಳಿ, ಇದಕ್ ಮೇಲೆ ನನ್ಗೇನು ಪ್ಲೇಟ್ ಅಲ್ಲಿ ಇಡಬೇಡ, ಅಷ್ಟೇ ಅಲ್ಲ ನನ್ನ ಅಯ್ಯೋ ಪಾಪ ಅನ್ನೋ ತರ ನೀನ್ ನೋಡ್ತಾ ಇದೆಯಲ್ವಾ, ಇನ್ನೂನು ನನಗೆ ಕಾಮಿಡಿ ಅನ್ನೋ ಹೆಸರಲ್ಲಿ ತಿಕ್ಲಾಗ್ ಮೆಸೇಜ್ ಎಲ್ಲ ಇಡ್ತಾ ಇದೆಯಾ, ನನ್ ಕೆಲ ಅದನ್ನೆಲ್ಲ ಎತ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಸ್ವಲ್ಪ ಕಾಮಿಡಿಯಾಗಿ ಹೇಳಿದ್ರು ಸ್ವಲ್ಪ ಹಾರ್ಶ್ ಆಗಿ ಹೇಳ್ಬಿಡ್ತಾನ. ಇದರಿಂದ ಜಿಯಾಗಿ ಸ್ವಲ್ಪ ಬೇಜಾರಾಗ್ಬಿಡುತ್ತೆ, ಅವಳಿಗೆ ಮುಖನ ಗಂಟಾಕೊಂಡು ಕುತ್ಕೊಂತಾಳ. ಇದನ್ನ ಹೀರೋ ಕೂಡ ಗಮನಿಸ್ತಾನೆ. ಆದ್ರೆ ಅದಕ್ ಮೇಲೆ ಅವನೇನ್ ಮಾತಾಡಕ್ ಆಗತ್ತೆ ಹೇಳಿ ಅವ್ನ ಹಂಗೆ ಸೈಲೆಂಟ್ ಆಗಿರ್ತಾನೆ. ಬಟ್ ಝ್ಯಾಂಗ್ ಬಂದು ಜಿಯಾ ಮುಖ ನೋಡಿದ ತಕ್ಷಣ ಅವ್ನ್ಗೆ ಅರ್ಥ ಆಗೋಯ್ತು ಇವಳು ಸ್ವಲ್ಪ ಹರ್ಟ್ ಆದಾಗಿದ್ದಾಳೆ ಅಂತ. ಅವ್ನ ಹೇಳ್ತಾನೆ, ಸರಿ ಆ ಮೂತಿ ನಂಗ್ ಮಾಡ್ಬೇಡ, ನೀನು ನನಗೆ ಮೆಸೇಜ್ ಕಳ್ಸು, ಬೇಡ ಅಂತ ಹೇಳಲ್ಲ, ಕಾಮಿಡಿ ಮೆಸೇಜ್ ಕಳಿಸ್ತೀನಿ ಅಂದ್ರೆ ಕಾಮಿಡಿ ವಿಡಿಯೋಸ್ ಕಳಿಸ್ತೀನಿ ಅನ್ನೋ ಹೆಸರಲ್ಲಿ ಏನೇನೋ ಕಳಿಸ್ತಾ ಇದೆಯಾ ಜಿಯಾ, ನನ್ಗಂತೂ ನಗು ಬರ್ತಾ ಇಲ್ಲ, ಸ್ವಲ್ಪ ಕಾಮಿಡಿ ಆಗಿರೋದು ಕಳ್ಸು ಅಂತ ಹೇಳಿದ ತಕ್ಷಣ ಅಲ್ಲಿರೋರೆಲ್ಲ ನಗ್ತಾ ಇರ್ತಾರೆ. ಇತರ ನಗ್ತಾ ಇರ್ಬೇಕಾದ್ರೆ ಹೀರೋ ಸೈಕಲ್ ಗ್ಯಾಪ್ ಅಲ್ಲಿ ಒಂದು ಬಣ್ಣ ಎತ್ತಿ ಹಂಗೆ ನಮ್ ಝ್ಯಾಂಗ್ ಪ್ಲೇಟ್ ಅಲ್ಲಿ ಹಾಕ್ತಾನೆ. ಝ್ಯಾಂಗ್ ಟೆನ್ಷನ್ ಆಗುತ್ತೆ, ನಿಮ್ಗೆ ಸಂತೋಷ ಆದ್ರೂ ನಾನೇ ಸಿಗೋದು, ಕೋಪ ಆದ್ರೂ ನಾನೇ ಸಿಗೋದಾ, ಮತ್ತೆ ನನ್ನ ಒಟ್ಟಿಗೆ ಆಗ್ತಾ ಇದ್ದೀರಾ ಅನ್ನೋ ತರ. ಅದೇ ಟೈಮ್ ಅಲ್ಲಿ ಒಳಗಡೆಯಿಂದ ಟ್ಯಾನ್ ಹಂಗೆ ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟು ನಾನು ಹೆಂಗ್ ಕಾಣಿಸ್ತಾ ಇದೀನಿ, ಆಡಿಷನ್ಗೆ ಹಿಂಗ್ ಹೋಗ್ಲಾ, ನನ್ ಡ್ರೆಸ್ಸಿಂಗ್ ಚೆನ್ನಾಗಿದ್ಯಾ ಅನ್ನೋ ತರ ಬಂದು ಕೇಳ್ತಾ ಇರ್ಬೇಕಾದ್ರೆ ಅಲ್ಲಿರೋರೆಲ್ಲ ಸೂಪರ್ ಆಗಿದ್ಯಾ, ತುಂಬಾ ಚೆನ್ನಾಗಿದ್ಯಾ ಅನ್ನೋ ತರ ಹೇಳ್ತಾರೆ. ಲಿಂಕ್ ಕೂಡ ಹೇಳ್ತಾನೆ, ನಿನಗ್ ಕೊಟ್ಟಿರೋ ಕ್ಯಾರೆಕ್ಟರ್ ಒಂದು ರಿಚ್ ಗರ್ಲ್ ಕ್ಯಾರೆಕ್ಟರ್ ಅಲ್ವಾ, ಸೊ ಈ ಡ್ರೆಸ್ಸಿಂಗ್ ಎಲ್ಲ ಕರೆಕ್ಟ್ ಆಗಿರುತ್ತೆ, ಖಂಡಿತ ನೀನ್ ಸೆಲೆಕ್ಟ್ ಆಗ್ತೀಯ ಹೋಗು ಅಂತ ಹೇಳ್ಬಿಟ್ಟು ಅಲ್ಲಿರೋರೆಲ್ಲ ಅವಳಿಗೆ ಅಷ್ಟೊಂದು ಎಂಕರೇಜ್ ಮಾಡಿ ಕಳ್ಸಿಕೊಡ್ತಾರೆ. ಅವಳು ಕೂಡ ಖುಷಿಯಾಗಿ ಅಲ್ಲಿಂದ ಹೋಗ್ತಾಳೆ. ಈ ಖುಷಿಗೆ ಜಿಯಾ ಇನ್ನೊಂದು ಬಣ್ಣ ಎತ್ತಿ ಹಂಗೆ ಝ್ಯಾಂಗ್ ಪ್ಲೇಟ್ ಅಲ್ಲಿ ಇಡ್ತಾಳೆ ಸೈಕಲ್ ಗ್ಯಾಪ್ ಅಲ್ಲಿ. ಇವಾಗ ಹಂಗೆ ರಿಯಾ ಅವ್ರ ಆಫೀಸ್ ಅಲ್ಲಿ ತೋರಿಸ್ತಾರೆ, ಅವಳು ಎದ್ದು ಬಿದ್ದು ಓಡ್ ಬರ್ತಾ ಇರ್ತಾಳೆ, ಅಯ್ಯೋ ಅಮ್ಮಗೆ ಏನಾಯ್ತು ಏನೋ ಅಂತ. ಯಾಕಂದ್ರೆ ಅವ್ರಮ್ಮ ತುಂಬಾ ಎಮರ್ಜೆನ್ಸಿ ಮಾತಾಡ್ಬೇಕು ಬಾ ಅಂತ ಕರೆದಿರ್ತಾರೆ. ಆದ್ರೆ ಕಾರ್ ಹತ್ರ ಹೋಗಿ ನೋಡಿದ್ರೆ ಅವ್ರಮ್ಮ ಚೆನ್ನಾಗೇ ಇರ್ತಾರೆ. ನಿನ್ನ ಹತ್ರ ಸ್ವಲ್ಪ ಇಂಪಾರ್ಟೆಂಟ್ ಆದ ವಿಷಯ ಮಾತಾಡ್ಬೇಕು, ಬಾ ಕೂತ್ಕೋ ಬಾ ಅಂತ ಹೇಳಿ ಕಾರ್ ಒಳಗಡೆ ಕರೆದಾಗ ಅವ್ರಮ್ಮ ಹೇಳ್ತಾರೆ, ರಿಯಾ ನಾನು ನಿನ್ಗೋಸ್ಕರ ಒಂದು ಮನೆ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದೀನಿ. ನಾನು ರಿಟೈರ್ಮೆಂಟ್ ಅಮೌಂಟ್ ಅಲ್ಲಿ ಒಂದು 50% ಅಮೌಂಟ್ ನಾನು ಪೇ ಮಾಡ್ತೀನಿ, ಅದಾದ್ಮೇಲೆ ಮಂತ್ಲಿ ನೀನೊಂದು 20,000 ಪೇ ಮಾಡೋ ತರ ಬರುತ್ತೆ, ಮನೆ ನಮ್ ಸ್ವಂತ ಆಗ್ಬಿಡುತ್ತೆ, ತಗೋ ಪ್ಲಾನ್ಸ್ ಎಲ್ಲ ನೋಡು ಅಂತ ಕೊಟ್ಟಾಗ ರಿಯಾಗೆ ಸಕ್ಕ ಟೆನ್ಷನ್ ಆಗುತ್ತೆ. ಅಮ್ಮ ಇವಾಗ ನನ್ ಮನೆ ಬೇಕು ಅಂತ ನಾನು ಕೇಳದ್ನ, ಅದೆಲ್ಲ ವೇಸ್ಟ್ ಆಫ್ ಮನಿ ಮಾ, ಅದ್ರಲ್ಲೂ ನಿಮ್ ರಿಟೈರ್ಮೆಂಟ್ ಅಮೌಂಟ್ ನ ಬೇರೆ ಮನೆಗೆ ಹಾಕ್ತೀನಿ ಅಂತ ಹೇಳ್ತಾ ಇದೀರಾ, ಅದೆಲ್ಲ ಏನು ಬೇಡಮ್ಮ, ಅದ್ರಲ್ಲೂ ನನಗ್ ಬರೋ ಸ್ಯಾಲರಿನೇ ಕಡಿಮೆ, ನನ್ ಮಂತ್ಲಿ ಮ್ಯಾನೇಜ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ರಿಯಾ ಅವ್ರ ಅಮ್ಮ ಬಂದು ರಿಯಾನ ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಅಂದ್ರೆ ಗವರ್ಮೆಂಟ್ ಎಕ್ಸಾಮ್ಗೆ ಅಪ್ಲೈ ಮಾಡು ಅಂತ ಹೇಳಿರ್ತಾರೆ, ಎಕ್ಸಾಮ್ ಬರೋದಕ್ಕೆ ಅಪ್ಲೈ ಮಾಡು ಅಂತ ಹೇಳಿರ್ತಾರೆ. ಬಟ್ ಇವಳಿಗೆ ಅದು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರು ಅವ್ರಮ್ಮ ಬಿಡಲ್ಲ ಅಂತ ಹೇಳಕ್ ಚೆನ್ನಾಗೇ ಗೊತ್ತು. ಸೊ ಹೌದಮ್ಮ ಪ್ರಿಪೇರ್ ಆಗ್ತಾ ಇದೀನಿ ಅಂತ ಹೇಳಿರ್ತಾಳೆ. ಸೊ ಇನ್ ಗವರ್ಮೆಂಟ್ ಕೆಲಸ ಬಂತು ಅಂತಂದ್ರೆ ಪೇಮೆಂಟ್ ಜಾಸ್ತಿ ಬರುತ್ತಲ್ವಾ, ಅದರಿಂದ ಮನೆ ಇವಳ ಹೆಸರು ಮೇಲೆ ತಗೊಂಡ್ಬಿಡೋಣ ಅಂತ ಇವ್ರು ಪ್ಲಾನ್ ಮಾಡ್ತಾ ಇರೋದು. ಆಕ್ಚುಲಿ ರಿಯಾ ಮೇಲೆ ಇರೋ ಪ್ರೀತಿಯಿಂದಾನೆ ಅವ್ರಮ್ಮ ಈ ಕೆಲಸ ಮಾಡೋದು. ಆದ್ರೆ ಅವಳಿಗೆ ತುಂಬಾನೇ ಸ್ಟ್ರೆಸ್ ಆಗಿ ಒಂಥರ ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋ ತರನೇ ಇರುತ್ತೆ. ಇವಳು ಎಷ್ಟೇ ಮನೆ ಬೇಡ
ಬೇಡ ಅಂತ ಹೇಳಿದ್ರೆ ಕೂಡ ಅವ್ರಮ್ಮ ಕೇಳೋ ತರ ಇಲ್ಲ. ಏನ್ ರಿಯಾ ಬೇಡ ಅಂತ ಹೇಳ್ತಾ ಇದ್ಯಾ? ನಾಳೆ ದಿನ ನಿನ್ಗೆ ಮದ್ವೆ ಆದ್ರೆ ಮಕ್ಕಳು ಹುಟ್ಟಿದ್ರೆ ನಿನ್ಗೆ ಇರೋದಕ್ಕೆ ಒಂದ್ ಮನೆ ಬೇಡವಾ? ಇಷ್ಟು ದಿನಕ್ಕೂ ನೀನ್ ಬಾಡಿಗೆ ಕಟ್ಕೊಂಡು ಬಾಡಿಗೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರಕ್ಕಾಗುತ್ತಾ? ನಾನು ಹೇಳೋದನ್ನ ಕೇಳು. ನೀನೀಗ ಬೇಡ ಅಂದ್ರೆ ಕೂಡ ನಾನು ಅದನ್ನ ವಾಪಸ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ನಾನು ಆಲ್ರೆಡಿ 2 lakhs ಅಡ್ವಾನ್ಸ್ ಆಗಿ ಪೇ ಮಾಡ್ಬಿಟ್ಟಿದೀನಿ. ನಂಗೆ ಮತ್ತೆ ಅಮೌಂಟ್ ರಿಟರ್ನ್ ಬರಲ್ಲ ಅಂತ ಹೇಳ್ಬಿಡ್ತಾರೆ. ಇದಕ್ ಮೇಲೆ ಅವಳು ಏನ್ ಹೇಳಕ್ಕಾಗುತ್ತೆ? ಇಲ್ಲ ಅಂತ ಹೇಳಕ್ಕೂ ಇಲ್ಲ, ಸುಮ್ನೆ ಇರಕ್ಕೂ ಇಲ್ಲ. ಪಾಪ ಹಲ್ ಕಚ್ಕೊಂಡು ಸರಿ ಆಯ್ತು ಅನ್ನೋ ತರ ಒಪ್ಕೊಂತಾಳೆ. ಅವ್ರಮ್ಮ ಅವಳನ್ನ ಅಲ್ಲಿಂದ ಬಿಟ್ಬಿಟ್ಟು ಹೋಗ್ತಾರೆ. ಅವಳಿಗಂತೂ ಈಗ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈ ಸ್ಟ್ರೆಸ್ ಅಲ್ಲಿ ಇರ್ಬೇಕಾದ್ರೆ ಝ್ಯಾಂಗ್ ಅವ್ರ ಫ್ರೆಂಡ್ ಬೇರೆ, ರಿಯಾ ಒಂದ್ ನಿಮಿಷ ನನ್ನ ಹತ್ರ ಮಾತಾಡ್ಬೇಕು. ನನ್ನಲ್ಲಿರೋ ಫೀಲಿಂಗ್ಸ್ ನಾನು ನಿನ್ಗೆ ಹೇಳ್ದೆ, ನೀನು ಬೇಡ ಅಂತ ಹೇಳಿದ್ರೆ ಓಕೆ, ಆದ್ರೆ ಏನಕ್ಕೆ ಎಲ್ಲದ್ರಲ್ಲೂ ಬ್ಲಾಕ್ ಮಾಡಿದ್ಯಾ? ದಯವಿಟ್ಟು ಇನ್ನೊಂದ್ರಲ್ಲೂ ಬ್ಲಾಕ್ ಮಾಡ್ಬೇಡ. ಇಂದು ಮುಂಚೆ ನಾ ಫ್ರೆಂಡ್ಸ್ ಆಗಿದ್ವಲ್ಲ, ಇವಾಗ ಹಂಗೆ ಫ್ರೆಂಡ್ಸ್ ಆಗಿದ್ಬಿಡೋಣ ಅಂತ ಹೇಳ್ತಾನೆ. ಆದ್ರೆ ಇವಳಿಗೆ ಇನ್ನೂ ಪಿತ್ತ ನತ್ತಿಗೇರ್ ಬಿಡುತ್ತೆ. ಒಂದ್ಸತಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ವಾ? ಮತ್ತೆ ಮತ್ತೆ ಏನಕ್ಕೆ ನಾನು ಹಿಂದೆ ಬಿದ್ದಿದ್ಯಾ? ನಾನು ಆಗಲ್ಲ ಮಾಡಲ್ಲ ಅಂತ ಹೇಳ್ಬಿಡಿದೀನಿ ಅಂತಾನೆ. ಮತ್ತೆ ಮತ್ತೆ ಏನಕ್ಕೆ ನೀನ್ ಅದನ್ನೇ ನನ್ಗೆ ಹಿಂದ್ಗಡೆ ಬಿದ್ದು ಹೇಳ್ತಾ ಇದೀಯಾ? ಇನ್ನೊಂದ್ಸತಿ ನಾನು ಹಿಂದ್ಗಡೆ ಬರಬೇಡ ಅಂತ ಹೇಳಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟು ಹೋಗ್ತಾಳೆ. ಇವ್ನಿಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ, ಯಾಕೆ ಇವಳು ಇಷ್ಟೊಂದು ಹಾರ್ಶ್ ಆಗಿ ನಡ್ಕೊಂತಿದ್ದಾಳೆ ಅಂತ. ಇನ್ನೊಂದ್ ಕಡೆ ಟ್ಯಾನ್ ನ ತೋರಿಸ್ತಾರೆ. ಟ್ಯಾನ್ ಬಂದು ಆಡಿಷನ್ ಗೆ ಹೋಗಿದ್ಲಲ್ವಾ, ಈಗ ಅವಳಲ್ಲಿ ವೇಟಿಂಗ್ ಹಾಲ್ ಅಲ್ಲಿ ವೇಟ್ ಮಾಡ್ತಾಳೆ. ಪಾಪ ತುಂಬಾ ಹೊತ್ತು ವೇಟ್ ಮಾಡ್ತಾ ಇದ್ದಾಳೆ. ಯಾರು ಬರ್ಲೇ ಇಲ್ಲ. ಆಗುತ್ತಾ ಇಲ್ವಾ ಅಂತ ಅವಳಿಗೆ ಒಂಥರ ಡೌಟ್ ಬಂದ್ಬಿಟ್ಟಿರುತ್ತೆ. ಅದೇ ಟೈಮ್ಗೆ ಆ ಹಾಲ್ ಒಳಗಡೆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಇಬ್ರು ಎಂಟ್ರಿ ಆಗ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ನೋಡಿ ಟ್ಯಾನ್, ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಆಕ್ಚುಲಿ ನಿಮ್ ಬಾಡಿ ಫಿಸಿಕಲ್ ಕೂಡ ತುಂಬಾನೇ ಚೆನ್ನಾಗಿದೆ. ಆದ್ರೆ ಈಗ ಸದ್ಯಕ್ಕೆ ನಿನ್ಗೆ ಹೀರೋಯಿನ್ ಆಗಿ ಅವಕಾಶ ಕೊಡಕ್ ಆಗಲ್ಲ. ನಾವು ಈ ಫಿಲ್ಮ್ ಅಲ್ಲಿ ಫೇಮಸ್ ಹೀರೋಯಿನ್ ಇದಾರಲ್ಲ ದೇಹಿ ಅಂತ, ಅವ್ರನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಈಗ ಸದ್ಯಕ್ಕೆ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಕಾಲ್ಗೆ ಏಟ್ ಆಗಿದೆ ಅಂತ ಅವ್ರ ಕೈಲಿ ಸುಮಾರು ಸ್ಟಂಟ್ ಗಳು ಮಾಡಕ್ ಆಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮನ್ನ ಡೂಪ್ ಆಗಿ ಹಾಕೋಣ ಅಂತ ಅನ್ಕೊಂಡಿದೀವಿ. ಏನಂದ್ರೆ ನಿನ್ ಬಾಡಿ ಫಿಸಿಕ್ ಮತ್ತೆ ಆ ಹೀರೋಯಿನ್ ಬಾಡಿ ಫಿಸಿಕ್ ಸ್ವಲ್ಪ ಮ್ಯಾಚ್ ಆಗ್ತಿದೆ. ಸೊ ಅದರಿಂದ ನಾವ್ ಆ ಡಿಸಿಷನ್ ತಗೊಂಡಿದೀವಿ. ಅದಕ್ಕಂತ ನೀವೇನು ಬೇಜಾರ್ ಮಾಡ್ಕೊಂಡ್ಬಿಡಿ. ಮುಂದೆ ನಮ್ ಬರೋ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ ಅಲ್ಲಿ ನಾನ್ ನಿಮ್ಗೆ ಲೀಡ್ ಆಕ್ಟಿಂಗ್ ನ ಕೊಡ್ತೀನಿ, ಮೀನ್ಸ್ ಒಂದು ಹೀರೋಯಿನ್ ಆಗಿ ನಾನು ಮಾಡ್ತೀನಿ ಅನ್ನೋ ತರ ಹೇಳ್ತಾರೆ. ನನ್ಗೆ ತುಂಬಾ ಬೇಜಾರಾಗುತ್ತೆ. ಇದಕ್ಕೆ ಅವಳಿಗೆ ಏನ್ ಆನ್ಸರ್ ಮಾಡೋದು ಅಂತ ಗೊತ್ತಿಲ್ಲ. ಯಾಕಂದ್ರೆ ಟ್ಯಾನ್ ಸ್ಕೂಲ್ ಓದ್ಬೇಕಾದ್ರೇನೆ ತುಂಬಾ ದೊಡ್ಡ ದೊಡ್ಡ ಡ್ರಾಮಾಗಳಲ್ಲಿ ಒಂದು ಮೇನ್ ಲೀಡ್ ಆಕ್ಟರ್ ಆಗಿ ಕೂಡ ಮಾಡಿದಾಳೆ. ಸ್ವಲ್ಪ ಪಾಪ್ಯುಲರ್ ಆದ ಹುಡುಗಿ ಅಂತಾನೆ ಹೇಳ್ಬೋದು. ಆದ್ರೆ ಈಗ ಒಂದು ಹೀರೋಯಿನ್ ಗೆ ಇವಳು ಡೂಪ್ ಆಗಿ ಮಾಡ್ಬೇಕು ಅಂತಂದ್ರೆ ಅದೊಂಥರ ಸ್ವಲ್ಪ ಬೇಜಾರ್ ಆಗುತ್ತಲ್ವಾ. ಸೊ ಅಲ್ಲಿರೋ ಡೈರೆಕ್ಟರ್ ಅವ್ರು ಕೂಡ ಹೇಳ್ತಾರೆ, ಸರಿಮಾ ನೀನೇನೀಗ ತಕ್ಷಣ ಹೇಳ್ಬೇಕಾಗಿಲ್ಲ, ನೀನ್ ಓನ್ ಟೈಮ್ ನ ತಗೋ, ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡ್ಬಿಟ್ಟು ನಿನ್ ಡಿಸಿಷನ್ ನ ಹೇಳು ಅಂತ ಹೇಳ್ತಾರೆ. ಈಗ ಟ್ಯಾನ್ ಏನ್ ಹೇಳೋದು ಅಂತ ಗೊತ್ತಿಲ್ಲ, ಹಂಗೆ ಬೇಜಾರಾಗಿ ನಡ್ಕೊಂಡ್ ಬರ್ತಾ ಇರ್ತಾಳೆ. ಆಕ್ಚುಲಿ ಅವಳಿಗೆ ಈ ತರ ಒಂದು ಅವಕಾಶ ಸಿಕ್ಕಿದೆ ಅಂತ ಬೇಜಾರಿಲ್ಲ. ಆದ್ರೆ ಇವಳನ್ನ ನೆನ್ಸ್ಕೊಂಡ್ರೆ ಅವ್ರ ಅಪ್ಪ ಅಮ್ಮ ಇವಳನ್ನ ಒಂಥರ ಮಾತಾಡೋದೇ ಆಗಿರ್ಬೋದು. ಝ್ಯಾಂಗ್ ಅವ್ರ ಫ್ರೆಂಡ್ ಗೆ ಪ್ರಪೋಸ್ ಮಾಡಿದ್ಲು, ಬಟ್ ಅವ್ನ್ ಕೂಡ ರಿಜೆಕ್ಟ್ ಮಾಡ್ಬಿಟ್ಟ. ಇವಾಗ ಈ ಫಿಲ್ಮ್ ಅಲ್ಲಿ ನೋಡಿದ್ರೆ ಸೆಕೆಂಡ್ ಆಪ್ಷನ್ ಆಗಿದ್ದಾಳೆ. ಅದರಿಂದ ಬೇಜಾರ್ ಮಾಡ್ಕೊಂಡು ಯಾಕೆ ಎಲ್ಲರೂ ನನ್ನನ್ನ ಒಂದು ಸೆಕೆಂಡ್ ಆಪ್ಷನ್ ಆಗಿ ನೋಡ್ತಾ ಇದಾರೆ, ನನ್ನ ಯಾಕೆ ಯಾರು ಗುರ್ತಿಸ್ತಾ ಇಲ್ಲ, ನನಗೆ ಅಂತ ಪ್ರಯಾರಿಟಿ ಯಾಕೆ ಕೊಡ್ತಾ ಇಲ್ಲ ಅಂತ ಪಾಪ ತುಂಬಾ ಫೀಲ್ ಮಾಡ್ತಾಳೆ. ಇವಾಗ ರಿಯಾ ಮತ್ತೆ ಟ್ಯಾನ್ ಇಬ್ರು ಮೀಟ್ ಮಾಡ್ಕೊಂಡಿರ್ತಾರೆ. ಇಬ್ರು ಪೊಸಿಷನ್ ಸ್ವಲ್ಪ ಹಂಗೆ ಇದೆ ಅಲ್ವಾ. ಇಬ್ರು ಮನ್ಸಲ್ಲಿ ಇರೋದನ್ನ ಹೇಳ್ಕೊಳಕ್ ಆಗದೆ ಕಷ್ಟ ಪಡ್ತಾ ಇರ್ತಾರೆ. ಈಗ ಯಾವ್ದೋ ಒಂದು ಕಾಫಿ ಶಾಪ್ ಅಲ್ಲಿ ಕೂತಿರ್ಬೇಕಾದ್ರೆ ಜಿಯಾನ ಕೂಡ ಜಾಗಕ್ಕೆ ಕರ್ದಿರ್ತಾರೆ. ಇವ್ರಿಬ್ರಿತ್ರ ಉಮ್ಮಂತ ಮುಖ ಇಟ್ತಿರ್ಕೊಂಡು ಕೂತ್ಕೊಂಡಿರೋದ್ರ ನೋಡ್ಬಿಟ್ಟು ಜಿಯಾ ಕೇಳ್ತಾಳೆ, ಯಾಕೆ ಏನಾಯ್ತು, ನೀವೇನಂತ ಬಾಯ್ಬಿಟ್ಟು ಹೇಳಿದ್ರೆ ನನಗೆ ಅರ್ಥ ಆಗಕ್ಕೆ ಏನಕ್ಕಿದ್ರ ಕೂತಿದ್ದೀರಾ ಅಂತ ಕೇಳ್ತಾಳೆ. ಏ ಟ್ಯಾನ್ ಏನಾಯ್ತು ಅಂತ ಹೇಳಿ, ಆಡಿಷನ್ ಏನಾದ್ರು ಫೇಲ್ ಆಗ್ಬಿಟ್ಟ, ಸೆಲೆಕ್ಟ್ ಆಗಿಲ್ವಾ ಅಂತ ಕೇಳಿದಾಗ ಟ್ಯಾನ್ ಹೇಳ್ತಾಳೆ, ಇಲ್ಲ ಇಲ್ಲ ಆತರ ಏನಿಲ್ಲ, ಸೆಲೆಕ್ಟ್ ಆದೆ. ಆದ್ರೆ ಇಷ್ಟು ದಿನ ಆಡಿಷನ್ ಗೆಲ್ಲ ಹೋದಾಗ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಈಗ ಯಾವ್ದೋ ಫೇಮಸ್ ಹೀರೋಯಿನ್ ಗೆ ಡೂಪ್ ಆಗಿ ಸೆಲೆಕ್ಟ್ ಮಾಡ್ತಿದ್ದಾರೆ. ನೋಡ್ದ ನನ್ನ ಪರಿಸ್ಥಿತಿ ಅನ್ನೋ ತರ ತುಂಬಾ ಫೀಲ್ ಮಾಡಿ ಹೇಳಿದಾಗ ರಿಯಾ ಹೇಳ್ತಾಳೆ, ಸರಿ ಕಣೆ ನೀನ್ ಇಷ್ಟು ಬೇಜಾರಾಗಿದ್ಯಾ ಅಂತ ಗೊತ್ತು, ಅಳ್ಬೇಕಂದ್ರೆ ಅಳ್ಬಿಡು ಅಂದಾಗ, ನೋನೋ ನಾನ್ ಅಳಲ್ಲಪ್ಪ, ಮೇಕಪ್ ಎಲ್ಲ ಒಟ್ಟೋಗುತ್ತೆ ಅಂತಾಳೆ. ಅದಾದ್ಮೇಲೆ ರಿಯಾ ಕೂಡ ಅವ್ರಮ್ಮ ಬಂದೆಲ್ಲ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಹೋದ್ರಲ್ಲ, ಅದನ್ನೆಲ್ಲ ಹೇಳ್ಕೊಂಡು ತುಂಬಾನೇ ಫೀಲ್ ಮಾಡ್ಕೊಂಡು ನೋಡೋದಕ್ಕೆ ಒಳ್ಳೆ ರೆಕ್ಕೆ ಬಿಚ್ಕೊಂಡು ಹಾರಾಡ್ತಿರೋ ಚಿಟ್ಟೆ ತರ ಇದೀವಿ. ಆದ್ರೆ ಹೇಳ್ಕೊಳಕ್ ಆಗ್ದಿರೋ ಎಷ್ಟೋ ಪ್ರಾಬ್ಲಮ್ಸ್ ಇದೆ ಅಲ್ವಾ. ಯಾವಾಗ ನಾವ್ ಈ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀವೋ ಏನೋ ಅಂತರ ಮಾತಾಡ್ಕೊಂಡಿರ್ಬೇಕಾದ್ರೆ ಟ್ಯಾನ್ ಹೇಳ್ತಾಳೆ, ನಾವೇ ಈ ತರ ಇರೋದು, ಆದ್ರೆ ಜಿಯಾ ಮಾತ್ರ ಆತರ ಅಲ್ವಲ್ಲ. ಜಿಯಾ ಅಂತೂ ನಿಜವಾಗ್ಲೂ ಚಿಟ್ಟೆ ತರನೇ ಹಾರಾಡ್ತಾ ಇದ್ದಾಳೆ, ತುಂಬಾ ಸಂತೋಷವಾಗಿದ್ದಾಳೆ ಅಂತ ಆಸ್ ಯೂಶುವಲ್ ಹೇಳೋ ತರ ಹೇಳ್ಬಿಡ್ತಾಳೆ. ಆದ್ರೆ ಈ ಸತಿ ಜಿಯಾ ಬಂದು ಕೋಪ ಮಾಡೋದಿಲ್ಲ. ಅವ್ರಿಗೆ ಕಾಮಿಡಿಯಾಗಿ ಒಂಥರ ಆನ್ಸರ್ ತರ ಮಾಡ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಏನಕ್ ನಗ್ತಾ ಇದೀವಿ ಅಂತ ಗೊತ್ತಿಲ್ಲದೆ 3 ಜನ ನಗ್ತಾರೆ. ಆದ್ರೆ ಟಕ್ಕಂತ ಜಿಯಾ ತುಂಬಾ ಡಲ್ ಆಗ್ಬಿಡ್ತಾಳೆ, ಆಲ್ಮೋಸ್ಟ್ ಅಳ್ಳಕ್ಕೆ ಶುರು ಮಾಡ್ಬಿಡ್ತಾಳೆ. ಇವ್ರಿಬ್ರಿಗೆ ಏನ್ ಅರ್ಥ ಆಗ್ತಿಲ್ಲ. ಯಾಕೆ ಜಿಯಾ ಯಾಕೆ ಅಳ್ತಾ ಇದೆ ಅಂತ ಕೇಳಿದಾಗ ಜಿಯಾ ಹೇಳ್ತಾಳೆ, ಇಲ್ಲ ಕಣ್ರೆ, ನೀವ್ ನನ್ನನ್ನ ರೆಕ್ಕೆ ಬಿಚ್ಕೊಂಡು ಹಾರಾಡ್ತಾ ಇರೋ ಚಿಟ್ಟೆ ಅಂತ ಅನ್ಕೊಂಡಿದೀರಾ. ಆದ್ರೆ ನೀವೆಲ್ಲ ನಿಮ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ನ ಹೇಳ್ಕೊಳ್ತಾ ಇದ್ರೆ ನಿಮ್ಗೆ ಹೆಂಗ್ ಸಮಾಧಾನ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ಹೊರತು ನನ್ ಪ್ರಾಬ್ಲಮ್ ನ ನಿಮ್ ಹತ್ರ ಹೇಳ್ಕೊಳ್ತಾ ಇಲ್ಲ. ನನಗೂ ತುಂಬಾ ಪ್ರಾಬ್ಲಮ್ಸ್ ಇದೆ ಕಣೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮಪ್ಪ ಒಬ್ಬಂಟಿಯಾಗಿ ನಮ್ಮಮ್ಮ ಸತ್ ಮೇಲೆ ಅವರೇ ನನ್ನ ನಿಂತ್ಕೊಂಡು ಒಬ್ಬಂಟಿಯಾಗಿ ನನ್ನ ಸಾಕಿದ್ದಾರೆ ಕಣ್ರೆ. ಆದ್ರೆ ನಮ್ಮಪ್ಪ ಎಷ್ಟು ಕಷ್ಟಪಟ್ರು ಅಂತ ನನಗೆ ಅವಾಗ ಅರ್ಥ ಆಗ್ಲಿಲ್ಲ, ಇವಾಗ ಅರ್ಥ ಆಗ್ತಿದೆ. ನಾನು ಆಕ್ಚುಲಿ ನಾವ್ ಅಪ್ಪನ ಬಿಟ್ಟು ನಿಮ್ ಜೊತೆ ರೂಮ್ ಅಲ್ಲಿ ಇರ್ಬೇಕು ಅಂತ ಬಂದಾಗ ನಾವ್ ಅಪ್ಪ ಹೇಳ್ದೆ, ಅಪ್ಪ ನೀ ಸುಮ್ನೆ ವಾಯ್ಸ್ ಮೆಸೇಜ್ ಎಲ್ಲ ಕಳ್ಸ್ಬೇಡಪ್ಪ, ಏನಿದ್ರು ನನ್ಗೆ ಟೆಕ್ಸ್ಟ್ ಮೆಸೇಜ್ ಮಾಡು, ಟೆಕ್ಸ್ಟ್ ಮಾಡಿ ಕಳ್ಸು ಅಂತ ಹೇಳ್ದೆ. ನಾನ್ ಅವಾಗ ಕಾಮಿಡಿಯಾಗಿ ಹೇಳ್ದೆ. ಆದ್ರೆ ಒಂದಿನ ನಮ್ಮಪ್ಪ ನನಗ್ ಮೆಸೇಜ್ ಮಾಡ್ಬೇಕು ಅಂತ ಹೇಳಿ ಕನ್ನಡಿ ಹಾಕೊಂಡು ನನಗೆ ಮೆಸೇಜ್ ಟೈಪ್ ಮಾಡಕ್ಕೆ ಕಷ್ಟ ಪಡ್ತಾ ಇದ್ರು. ಆ ಲೆಟರ್ಸ್ ಎಲ್ಲಿದೆ ಅಂತ ಕೂಡ ಅವ್ರಿಗೆ ಕಾಣಿಸ್ಲಿಲ್ಲ. ನನಗೆ ಅವಾಗೆ ಅರ್ಥ ಆಯ್ತು ನಮ್ಮ ಅಪ್ಪಗ್ ವಯಸ್ಸಾಗಿದೆ ಅಂತ. ಆಕ್ಚುಲಿ ನಾನು ಅವತ್ತು ಅಪ್ಪ ಅವರ ರೆಸ್ಟೋರೆಂಟ್ ಹೊರಗಡೆನೆ ನಿಂತಿದ್ದೆ. ಅಪ್ಪ ತುಂಬಾನೇ ಕಷ್ಟಪಟ್ಟು ಲೆಟರ್ಸ್ ನ ಒಂದೊಂದಾಗಿ ಟೈಪ್ ಮಾಡಿ ಕಳ್ಸಿದ್ರು ಅಂತ ಇವಳು ಹೇಳ್ತಾ ಇದ್ರೆ ವಿಜುವಲ್ ನಂಗೆ ತೋರಿಸ್ತಾ ಇರ್ತಾರೆ. ಅವರಪ್ಪ ಮೆಸೇಜ್ ಮಾಡಿರ್ತಾರೆ. ಅವರಪ್ಪ ಹೇಳಿರ್ತಾರೆ, ಏನಿಲ್ಲಮ್ಮ ಸುಮ್ನೆ ಇದೀನಿ, ರಿಲ್ಯಾಕ್ಸ್ ಮಾಡ್ತಾ ಇದೀನಿ ಅಂತ ಹೇಳಿದ್ರು. ಆದ್ರೆ ಅವತ್ತು ನಾನು ಅಲ್ಲೇ ಪಕ್ಕದಲ್ಲೇ ಇದ್ದೆ. ಅಪ್ಪ ರಿಲ್ಯಾಕ್ಸ್ ಮಾಡ್ತಾ ಇರ್ಲಿಲ್ಲ, ಅಪ್ಪ ತರಕಾರಿ ಕಟ್ ಮಾಡ್ತಾ ಇದ್ರು. ನನಗೋಸ್ಕರ ಟೈಪ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಅವ್ರ ಓನ್ ಟೈಮ್ ನ ತಗೊಂಡು ನನಗೋಸ್ಕರ ಕಷ್ಟಪಟ್ಟು ಟೈಪ್ ಮಾಡಿದ್ರು. ನನಗೆ ಅವಾಗ ಅರ್ಥ ಆಯ್ತು ಅಪ್ಪ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ. ಅದಾದ್ಮೇಲೆ ನಾನೇ ಅಪ್ಪಗೆ ಒಂದು ವಾಯ್ಸ್ ಮೆಸೇಜ್ ನ ಕಳಿಸಿದೆ, ಅಪ್ಪ
ಇನ್ಮೇಲೆ ನೀನು ಟೆಕ್ಸ್ಟ್ ಮೆಸೇಜ್ ಎಲ್ಲ ಮಾಡ್ಬೇಡ, ವಾಯ್ಸ್ ಮೆಸೇಜ್ ಕಳ್ಸು ಅಂತ. ಅಪ್ಪನು ಎಷ್ಟೋ ಕಷ್ಟ ಪಟ್ಟಿದ್ದಾರೆ, ಆದ್ರೆ ನಾನು ಅಪ್ಪ ಕಷ್ಟನ ಅರ್ಥ ಮಾಡ್ಕೊಳ್ದೆ ನಾನ್ ಜಾಲಿಯಾಗಿ ಇದ್ಬಿಟ್ಟಿದ್ನಲ್ಲ, ಅಪ್ಪ ನೀನು ಅರ್ಥ ಮಾಡ್ಕೊಳ್ಳಿಲ್ವಾ ಅಲ್ಲ ಅಂತ ಇವಳು ಒಂಥರ ತುಂಬಾ ಹೇಳ್ಕೊಂಡು ಫೀಲ್ ಮಾಡ್ತಾ ಇದ್ರೆ ಇವ್ರಿಬ್ರಿಗೂ ತುಂಬಾನೇ ಟಚ್ ಆಗ್ಬಿಡತ್ತೆ. ಬೇಬಿ ನೀನ್ ಅಳ್ಬೇಡ ಬೇಬಿ ಅಂತ ಹೇಳಿ ಅವಳನ್ನ ಇಟ್ಕೊಂಡು ಅವಳಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಫ್ರೆಂಡ್ಶಿಪ್ ಅಂದ್ರೆ ಹೀಗಿರ್ಬೇಕಲ್ವಾ. ಇವಾಗ ಅಲ್ಲಿಂದ ಇವರೆಲ್ಲ ಮನೆಗೆ ಬಂದ್ಮೇಲೆ ಟ್ಯಾನ್ ಬಂದು ಸಪರೇಟ್ ಆಗಿ ರೂಮ್ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆಕ್ಚುಲಿ ಟ್ಯಾನ್ ಬಂದು ಸ್ಕೂಲ್ ಓದ್ಬೇಕಾದ್ರೆ ಇವಳಿಗೆ ಫಿಲ್ಮ್ ಫೀಲ್ಡ್ ಎಲ್ಲ ಇಷ್ಟನೇ ಇರೋದಿಲ್ಲ, ಆದ್ರೆ ಅವ್ರ ಅಮ್ಮ ಫೋರ್ಸ್ಫುಲ್ ಆಗಿ ಜಾಯಿನ್ ಮಾಡಿರೋದ್ರಿಂದ ಆ ಟೈಮ್ ಚೆನ್ನಾಗೂ ಇರ್ತಾಳಲ್ವಾ ನೋಡೋದಕ್ಕೆ. ಆ ಟೈಮ್ ಒಳ್ಳೆ ಒಳ್ಳೆ ಅವಕಾಶಗಳು ಬಂದಿರುತ್ತೆ. ಸೊ ಚೆನ್ನಾಗಿ ಸಂಪಾದನೆ ಮಾಡಿರ್ತಾಳೆ. ಇವಳು ಸಂಪಾದನೆ ಮಾಡಿರೋ ದುಡ್ಡಳೆ ಹೇಳ್ಬೇಕಂದ್ರೆ ಅವ್ರ ಅಮ್ಮ ಅವರು ಮನೆ ತಗೊಂಡಿರ್ತಾರೆ, ಕಾರ್ ತಗೊಂಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಆದ್ರೆ ಇವಾಗವರೆಗೂ ಟ್ಯಾನ್ಗೆ ಏನ್ ಇಷ್ಟ, ಅವಳು ಏನ್ ಮಾಡ್ಬೇಕು ಅಂತ ಪಾಪ ಅವಳಿಗೆ ಇನ್ನೂ ಏನು ಗೊತ್ತಿಲ್ಲ. ಅವಳಿಗೆ ಒಂಥರ ಸೀರಿಯಸ್ ಡಿಸಿಷನ್ ತಗೊಳ್ತಾಳೆ. ಇಷ್ಟು ದಿನ ನಾನು ಸಂಪಾದನೆ ಮಾಡಿರೋ ದುಡ್ಡನ್ನೆಲ್ಲ ನಾನು ಡ್ರೆಸ್ ತಗೋಬೇಕು, ಕಾಸ್ಮೆಟಿಕ್ಸ್ ತಗೋಬೇಕು, ಅದಕ್ಕೆ ಖರ್ಚು ಮಾಡ್ಬೇಕು, ಇದಕ್ಕೆ ಖರ್ಚು ಮಾಡ್ಬೇಕಂತಾನೆ ಮಾಡಿದೆ. ಆದ್ರೆ ಸೀರಿಯಸ್ ಆಗಿ ಯಾವಾಗೂ ನನ್ನ ಕರಿಯರ್ ಬಗ್ಗೆ ನಾನು ಡಿಸಿಷನ್ ತಗೊಳ್ಳೇ ಇಲ್ವಲ್ಲ. ಇನ್ಮೇಲೆ ನನ್ಗೆ ಈ ಫೀಲ್ಡ್ ಎಲ್ಲ ಇಷ್ಟ ಇಲ್ಲ, ಮೀನ್ಸ್ ಇದ್ರ ಮೇಲೆ ನಾನು ಇಂಟ್ರೆಸ್ಟ್ ತೋರ್ಸೋದ್ ಬೇಡ. ಇನ್ಮೇಲೆ ಆದ್ರೂ ಸ್ವಲ್ಪ ಚೆನ್ನಾಗಿ ದುಡ್ಡು ಸಂಪಾದನೆ ಮೀನ್ಸ್ ಒಂದು ಒಳ್ಳೆ ದಾರಿಯಲ್ಲಿ ದುಡ್ಡು ಸಂಪಾದನೆ ಮಾಡ್ಕೋಬೇಕು, ಇದೆಲ್ಲ ನನ್ಗೇನು ಬೇಕಾಗಿಲ್ಲ ಅಂತ ಅವ್ರಪ್ಪ ಬಂದು ಒಂದು ಮ್ಯೂಸಿಯಂ ಅಲ್ಲಿ ಒಂದು ಕೆಲಸ ಇದೆ ಅಂತ ಹೇಳಿರ್ತಾರೆ. ಇನ್ಮೇಲೆ ಆ ಕೆಲಸ ಮಾಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟು ಇಷ್ಟು ದಿನ ಅವ್ಳು ತಗೊಂಡಿರೋ ಸಣ್ಣ ಪುಟ್ಟ ಬಟ್ಟೆಗಳೆಲ್ಲ ಇರ್ತಾವಲ್ಲ ಅದನ್ನೆಲ್ಲ ಆ ಕಾಸ್ಮೆಟಿಕ್ಸ್ ಎಲ್ಲ ಪ್ಯಾಕ್ ಮಾಡಿ ಬಿಸಾಕ್ ಬಿಡೋಣ ಅಂತ ಹೇಳಿ ಅವ್ಳಿಗೆ ಬಂದವ್ರ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ಬಿಟ್ಟು ಹೇಳಿದಾಗ ಅಜ್ಜಿಯ ಹೇಳ್ತಾಳೆ, ಏ ಟ್ಯಾನ್ ಸೀರಿಯಸ್ ಆಗಿ ಹೇಳ್ತಾ ಇದೀಯೇನೆ, ನೀನ್ ನಿಜವಾಗ್ಲೂ ಇದನ್ನ ಕ್ವಿಟ್ ಮಾಡ್ಬಿಡ್ತೀಯ ಅನ್ನೋ ತರ ಕೇಳಿದಾಗ ಅವಳು ಕೂಡ ಹೌದು ಕಣೆ ನಾನು ನಿಜವಾಗ್ಲೂ ಕ್ವಿಟ್ ಮಾಡ್ತಾ ಇದೀನಿ, ಇನ್ಮೇಲೆ ನನ್ಗಿದೆಲ್ಲ ಬೇಡ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಅದನ್ನೆಲ್ಲ ಎತ್ಕೊಂಡೋಗಿ ಡಸ್ಟ್ ಬಿನ್ ಗೆ ಎಸ್ತ್ ಬಿಡ್ತಾಳೆ. ಆಗ ಪಕ್ಕದಲ್ಲೇ ಹೀರೋ ಹೇಳ್ತಾನೆ, ಇದು ಒಳ್ಳೆ ಡಿಸಿಷನ್ ಅಲ್ವಾ, ನಾವು ಹೊಸದಾಗಿ ಒಂದು ಲೈಫ್ ಒಳಗಡೆ ಎಂಟ್ರಿ ಆಗ್ಬೇಕು ಅಂತ ಹೇಳಿದ್ರೆ ಹಳೇದನ್ನ ಸ್ವಲ್ಪ ದೂರ ಇಟ್ರೇನೆ ಆಗೋದು, ಅವಾಗ್ಲೂ ಇನ್ನೊಂದ್ರ ಮೇಲೆ ನಮ್ಗೆ ಫೋಕಸ್ ಮಾಡಕ್ ಆಗೋದು ಅನ್ನೋ ತರ ಹೇಳಿದ ತಕ್ಷಣ ಇವ್ರಿಬ್ರು ಹಂಗೆ ಕ್ಲಾಪ್ ಮಾಡ್ತಾ ಇರ್ತಾರೆ. ಜಿಯಾ ಮತ್ತೆ ಜಾಂಗ್ ಇಬ್ರು ಸೂಪರ್ ಕಣೋ ಏನ್ ಸಖತ್ತಾಗಿ ಹೇಳ್ದೆ, ನೋಟ್ ಮಾಡ್ಕೊಳ್ಳಿದ್ರೆ ನನ್ನ ಹತ್ರ ಅವನ ಗೇಲಿ ಮಾಡ್ತಾ ಇರ್ತಾರೆ. ಇವಾಗ ಹಂಗೆ ಇನ್ನೊಂದ್ ಕಡೆ ಅಂದ್ರೆ ನೆಕ್ಸ್ಟ್ ಡೇ ಜಿಯಾ ಅವ್ರ ಅಪ್ಪ ಅವರ ರೆಸ್ಟೋರೆಂಟ್ ಅಲ್ಲಿ ತೋರಿಸ್ತಾರೆ. ಆ ಟೀಚರ್ ಲೇಡಿ ಇರ್ತಾರಲ್ಲ ಅವರು ಬೆಳಗ್ಗೆನೆ ಬಂದ್ಬಿಟ್ಟಿರ್ತಾರೆ. ಅವ್ರಿರೋ ಲವ್ ನ ತಾಡ್ಕೊಳಕ್ ಆಗ್ತಲ್ಲ ಇವ್ರ ಕೈಯಲ್ಲಿ. ಪಾಪ ಜಿಯಾ ಅವ್ರ ಅಪ್ಪಗೋಸ್ಕರ ಸ್ಪೆಷಲ್ ಡಿಶ್ ನ ಮಾಡಿ ಎತ್ಕೊಂಡ್ ಬಂದಿರ್ತಾರೆ. ಬನ್ನಿ ಕೂತ್ಕೊಳ್ಳಿ ತಿನ್ನಿ ಅಂತ ಹೇಳ್ಬಿಟ್ಟು, ನಿಮ್ಗೋಸ್ಕರ ಬೆಳಗ್ಗೆ ಎದ್ದು ನೀವ್ ಹೇಳ್ಕೊಟ್ಟಿರೋ ತರನೇ ಮಾಡಿದೀನಿ, ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳಿದಾಗ ಅವ್ರು ಬೇಡ ಅಂದ್ರೆ ಏಮ ಬಿಡೋ ತರ ಇಲ್ಲ, ಎತ್ಕೊಂಡ್ ಬಾಯ್ ಒಳಗಡೆನೆ ಇರ್ತಾಳೆ, ತಿನ್ನಿ ಚೆನ್ನಾಗಿದೆ ತಿನ್ನಿ ಹೇಳಿ ಅಂತ. ಇವ್ರು ಕೂಡ ಒಂದೆರಡು ಬಾಯ್ ಕಷ್ಟಕ್ಕಾದ್ರೂ ತಿನ್ಬಿಟ್ಟು ಹಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದೀರಾ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಹೀರೋ ಅವರಪ್ಪ ಕೂಡ ಒಳಗಡೆ ಎಂಟ್ರಿ ಆಗ್ತಾರೆ. ಇದನ್ನ ನೋಡಿದ ತಕ್ಷಣ ಆಹಾ ಬೆಳಗ್ಗೆನೆ ಲವ್ ಬರ್ಡ್ಸ್ ಏನ್ ಮಾಡ್ತಾ ಇದ್ದೀರಾ, ತಪ್ಪಾದ ಟೈಮ್ ಅಲ್ಲಿ ಏನಾದ್ರು ಬಂದ್ಬಿಟ್ಟು ನಾನು ಹತ್ರ ಗೇಲಿ ಮಾಡ್ಕೊಂಡ್ ಬಂದಾಗ ಅವ್ರು ಹೇಳ್ತಾರೆ, ಚಾಚಾ ನೀವ್ ಅನ್ಕೊಂಡಿರೋ ತರ ಅಲ್ಲ, ನಾವೆಲ್ಲ ಜಸ್ಟ್ ಫ್ರೆಂಡ್ಸ್, ಅಂದ್ರೆ ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅನ್ನೋ ತರ ಆ ಟೀಚರ್ ಲೇಡಿ ಕೂಡ ಹೇಳ್ತಾರೆ. ಅದಕ್ಕೆ ಜಿಯೋ ಅವರಪ್ಪ ಕೂಡ ಹೌದು ಕಣೋ ನೀನ್ ಅನ್ಕೊಂಡಿರೋ ತಪ್ಪು, ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಕಣೋ ಬೇರೆ ಏನು ಇಲ್ಲ ಅಂತ. ಆದ್ರೆ ಹೀರೋ ಅವರಪ್ಪ ಬಿಡ್ಬೇಕಲ್ವಾ, ಇಲ್ಲ ನಾನ್ ನಂಬೋದಿಲ್ಲ, ನೀವಿಬ್ರು ಮಾಡೋದ್ ನೋಡಿದ್ರೆ ನನಗೇನೋ ನಡೀತದೆ ಅಂತ ಗೊತ್ತಾಗ್ತಿದೆ, ಯಾವಾಗಿಂದ ಡೇಟಿಂಗ್ ಸ್ಟಾರ್ಟ್ ಮಾಡಿದ್ರಿ ಅಂತಾನೆ ಕೇಳಿದಾಗ ಜಿಯೋ ಅವರಪ್ಪ ಹೇಳ್ತಾರೆ, ಅಯ್ಯೋ ನಾನು ಎಸತಿ ಹೇಳಿ ಅತ್ರಲ್ಲ ಏನಿಲ್ಲ, ನೀನೋಗ ಫಸ್ಟ್ ಇಲ್ಲಿಂದ ಅಂತ ಹೇಳ್ಬಿಟ್ಟು ಅವರನ್ನಿಂದ ಕಳ್ಸ್ಕೊಡ್ತಾರೆ. ಸರಿ ಆಯ್ತು ಹೋಗ್ತೀನಿ, ನೀವು ಕಂಟಿನ್ಯೂ ಮಾಡಿ ಅಂತ ಅವ್ರು ಇನ್ನಷ್ಟು ಗೇಲಿ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಇವಾಗ ಹಂಗೆ ನೈಟ್ ಅವ್ರ ಮನೇಲಿ ತೋರಿಸ್ತಾರೆ. ಈ ಮಕ್ಳೆಲ್ಲ ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ಕೂಡ ಹೀರೋ ಅವರಪ್ಪ ಬಂದು ಬೆಳಗ್ಗೆ ಟೀಚರ್ ರೆಡಿ ಯಾವ ತರ ತಿನ್ಸಿದ್ರು, ಯಾವ ತರ ಫೋರ್ಸ್ ಮಾಡ್ತಾ ಇದ್ರು ಅಂತ ಅದನ್ನ ಇಮಿಟೇಟ್ ಮಾಡಿ ತೋರಿಸ್ತಾ ಇದ್ರೆ ಈ 3 ಜನಕ್ಕೆ ನಗು ಬಿದ್ದು ನಗ್ತಾ ಇರ್ತಾರೆ. ಜಿಯೋ ಅವರಪ್ಪಗಂತೂ ಒಂಥರ ಶೇಮ್ ಆಗ್ತಾ ಇರುತ್ತೆ, ಅಯ್ಯೋ ಸುಮ್ನೆ ಇರೋ ಏನಕ್ಕೋ ಈ ತರ ಎಲ್ಲ ಮಾಡ್ತಾ ಇದೀಯಾ ಅಂತ. ನಿಮ್ಮಿಬ್ಬರು ಜೋಡಿ ಅಂತೂ ತುಂಬಾ ಚೆನ್ನಾಗಿದೆ, ಇವಾಗ್ಲೇ ಡೇಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ ನಮ್ಗೆ ಗೊತ್ತಿಲ್ಲದೆ ಅನ್ನೋ ಕೇಳಿದಾಗ ಜಿಯೋ ಅವರಪ್ಪ ಹೇಳ್ತಾರೆ, ಛೇ ಆತರ ಎಲ್ಲ ಏನಿಲ್ಲ, ನನಗೂ ಅವ್ರಿಗೂ ಸ್ವಲ್ಪನೂ ಸೆಟ್ಟೆ ಆಗಲ್ಲ, ನಿಜವಾಗ್ಲೂ ನಾವ್ ಜಸ್ಟ್ ಫ್ರೆಂಡ್ಸ್ ಆಗಿದೀವಿ ಅಷ್ಟೇ. ಆ ಟೀಚರ್ ಲೇಡಿ ಅಂತೂ ತುಂಬಾ ಆಕ್ಟಿವ್ ಆಗಿದ್ದಾರೆ, ನನಗಂತೂ ಅಷ್ಟೊಂದು ಆಕ್ಟಿವ್ನೆಸ್ ಬರಲ್ಲಪ್ಪ, ನಾನ್ ತುಂಬಾ ಸೈಲೆಂಟ್ ಅನ್ನೋ ತರ ಅಂದಾಗ ಹೀರೋ ಕೂಡ ಹೇಳ್ತಾನೆ, ಹೌದು ಮತ್ತೆ ಅಪ್ಪ ಅವಾಗಿಂದ ತುಂಬಾ ಸೈಲೆಂಟ್ ಅಲ್ವಾ, ಏನಂದ್ರೆ ಏನು ಗೊತ್ತಿಲ್ಲದೆ ಯಾವಾಗ ನೋಡಿದ್ರು ಅಡಿಗೆ ಮನೆ ಅಂತಾನೆ ಇರ್ತಾರೆ, ಅವ್ರು ಬೇರೆ ಅಷ್ಟೊಂದು ಆಕ್ಟಿವ್ನೆಸ್ ಅಂತ ಹೇಳ್ತಾ ಇದ್ದೀರಾ. ಇನ್ ಕೇಸ್ ಅವ್ರೇನಾದ್ರು ನಮ್ಮ ಮನೆಗೆ ಬಂದ್ಬಿಟ್ರೆ ಆಮೇಲೆ ಜಿಯೋ ಅವರಪ್ಪ ಒಂದತ್ರ ಕುತ್ಕೊಳ್ಳಂಗಿಲ್ಲ, ಇಲ್ಲಿ ಹಾರಾಡ್ತಾ ಇರ್ಬೇಕು, ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿ, ಏನಕ್ಕೆ ಫೋರ್ಸ್ ಮಾಡ್ತೀರಾ ಅನ್ನೋ ತರ ಹೇಳ್ತಾನೆ. ಆದ್ರೆ ಹೀರೋ ಅವರಪ್ಪ ಹೇಳ್ತಾರೆ, ಛೇ ನನ್ ಫ್ರೆಂಡ್ ನ ಏನ್ ಅನ್ಕೊಂಡ್ಬಿಟ್ಟಿದೀರಾ, ಕೈಲಾಗ್ದಿನ ಅನ್ಕೊಂಡ್ಬಿಟ್ಟಿದೀರಾ, ಅವ್ನ ಎಷ್ಟು ಗ್ರೇಟ್ ಗೊತ್ತಾ, ಇದ್ರೂನು ಮನೆಗೊಂದು ಹೆಂಗ್ಸು ಅಂತ ಇದ್ದಾಗ ಬಂದಾಗ ರುಚಿಕರವಾಗಿ ನಿಮ್ದೆ ಕುತ್ಕೊಂಡು ತಿನ್ಬೋದಲ್ವಾ, ಎಷ್ಟ್ ದಿನ ಅಂತ ನೀ ಹಚ್ಚ ಕೈಲಿ ಮಾಡೋದನ್ನೇ ತಿನ್ನೋದು ಅನ್ನೋ ತರ ಇವರೆಲ್ಲ ಮಾತಾಡ್ತಾ ಇದ್ರೆ ಜಿಯೋ ಅವರಪ್ಪ ಅಂತೂ ಏನು ಕಿವಿಗೆ ಹಾಕೊಳ್ತಾರಿಲ್ಲ, ಅವ್ರ ಪಾಡ್ಗವ್ರು ತಿಂತಾ ಇರ್ತಾರೆ. ಜಾಂಗ್ ಕೂಡ ಹೇಳ್ತಾನೆ, ಹೌದಪ್ಪ ನಿನ್ ಒಳ್ಳೆ ಜೋಡಿನೇ ಅವರು, ನಿನ್ ಮದ್ವೆ ಮಾಡ್ಕೊಂಡ್ಬಿಡಪ್ಪ ಅನ್ನೋ ತರ ಎಲ್ಲರೂ ಅವ್ರಿಗೆ ಫೋರ್ಸ್ ಮಾಡ್ತಾ ಇರ್ಬೇಕಾದ್ರೆ ಜಿಯೋ ಅವರಪ್ಪ ಹೇಳ್ತಾರೆ, ಸರಿ ಕಣೋ ನಿನ್ಗೇನು ಇನ್ನೊಂದು ನೂಡಲ್ಸ್ ಶಾಪ್ ಇದಲ್ವಾ, ಅಲ್ಲೋಗ್ಬಿಟ್ಟು ಕುತ್ಕೊಂಡು ನೂಡಲ್ಸ್ ತಿನ್ನೋಗು ಅಂತ ಅಂದಾಗ ಹೀರೋ ಅವರಪ್ಪ ಹೇಳ್ತಾರೆ, ಅವಳೆ ಚಿಕ್ಕ ಮಗು ತರ ಕೋಪ ಮಾಡ್ಕೊಳ್ತಾರೆ. ಆಕ್ಚುಲಿ ನೋಡ್ದ ಇನ್ನೂ ಒಂದು ಲೇಡಿ ಮನೆಗ್ ಬಂದಿಲ್ಲ, ಅಷ್ಟ್ರಲ್ಲಿ ನನ್ನ ಅಂಗಡಿಗೆ ಹೋಗಿ ತಿನ್ನು ಅಂತ ಹೇಳ್ತಾ ಇದ್ದಾನೆ, ಇವ್ನಿಗೆ ಎಷ್ಟು ಕೊಬ್ಬು ನೋಡು ಅಂತ ಹೇಳಿ ಇವರೆಲ್ಲ ಹಂಗೆ ಗೆಲಿ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಅದಾದ್ಮೇಲೆ ಜಿಯಾ ಹೇಳ್ತಾಳೆ, ಸರಿ ಟಾಪಿಕ್ ನ ಬಿಡಿ, ಇನ್ ಸ್ವಲ್ಪ ದಿನದಲ್ಲೇ ಲಿಂಗದು ಬರ್ಡೇ ಬರ್ತಾ ಇದಲ್ಲ, ಏನ್ ಪ್ಲಾನ್ಸ್ ನ ಮಾಡಿದೀರಾ ಅಂತ ಹೇಳಿದಾಗ ಹೀರೋ ಅವರಪ್ಪ ಹೇಳ್ತಾರೆ, ನಾನಂತೂ ಆಲ್ರೆಡಿ ಅವ್ನ್ ಬರ್ಡೇಗೋಸ್ಕರನೇ ಇವಾಗ್ಲೇ ನಾನು ಶಿಫ್ಟ್ ಟೈಮಿಂಗ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ದೀನಮ್ಮ, ನಾನು ಅವತ್ತು ಜಿಯಾ ಅವರಪ್ಪ ಜೊತೆ ಅಂದ್ರೆ ನಿಮ್ಮ ಅಪ್ಪ ಜೊತೆನೆ ಇದ್ದು ಅವ್ನಿಗೋಸ್ಕರ ನಾನು ಅಡಿಗೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಅವ್ರಿಗೆ ನಾನ್ ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾಗ ಜಾಂಗ್ ಹೇಳ್ತಾನೆ, ಓಕೆ ಅಪ್ಪ ಬೆಸ್ಟ್ ಐಡಿಯಾ, ನಾನ್ ಕೂಡ ಲಿಂಗಗೋಸ್ಕರ ಕೇಕ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಜಿಯಾ ನೀನೇನ್ ಮಾಡ್ತೀಯ ಅಂದಾಗ ಜಿಯಾ ಕೂಡ ಸ್ವಲ್ಪ ಯೋಚನೆ ಮಾಡಿದವಳು, ನೀವ್ ಇಷ್ಟು ಕಷ್ಟಪಟ್ಟು ಅಡಿಗೆ ಮಾಡ್ತೀರಾ ಅಂತ ತಿನ್ನಕ್ಕೊಬ್ಬರು ಬೇಕಲ್ವಾ, ಲಿಂಗ ಭಾಗ ಕೂಡ ನಾನೇ ತಿಂತೀನಿ, ನನ್ ಭಾಗ ಕೂಡ ನಾನೇ ತಿಂತೀನಿ ಅಂತ ಹೇಳ್ತಾಳೆ. ಇದೇ ತರ ಎಲ್ಲರೂ ನಕ್ಕೊಂಡು ಅಂದ್ರೆ ತುಂಬಾ ದಿನ ಆದ್ಮೇಲೆ ಈ ತರ ಎಲ್ಲರೂ ನಕ್ಕೊಂಡು ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅಷ್ಟು ಸಂತೋಷ ಕಾಣ್ತಿದೆ ಈಗ ಫ್ಯಾಮಿಲಿನಲ್ಲಿ. ಮುಂದಕ್ಕೆ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿಗೆ ಪಾರ್ಟ್ ಮುಗಿತಾ ಇದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.